ಇವತ್ತು ವಿಶೇಷವಾದಂಥ ಭಾನುವಾರ. ಏಕೆ ಅಂತಂದರೆ ನಮ್ಮೆಲ್ಲರಿಗೆ ಗೊತ್ತಿದೆ, ವಿಶ್ವವು ಒಂದು ವೇಳೆ ಅನೇಕವಾದಂಥ ತೊಂದರೆಗಳಲ್ಲಿ ಹಾದು ಹೋಗ್ತಾ ಇದ್ರು, ಕೆಲವೊಂದು ವಿಶೇಷವಾದ ಸಂಗತಿಗಳನ್ನು ಅವುಗಳನ್ನೆಂದಿಗೂ ಮರೆಯಲು ಆಗುವುದಿಲ್ಲ ಪ್ರಿಯರೇ. ಒಂದು ಹಾಗೆ ಹೇಳಿಕೆ ಇದೆ. ಏನಪ್ಪ ಹೇಳಿಕೆ ಅಂತಂದ್ರೆ, ಅಂಗಡಿಗೆ ಹೋಗಿ ನೀವು ಏನಾದರೂ ಕೊಂಡುಕೊಳ್ಳಬಹುದಂತೆ. ಸಾಮಾನ್ಯವಾಗಿ ಹೇಳ್ತಾರೆ, ಅಂಗಡಿಗೆ ಹೋಗಿ ಏನಾದರೂ ಕೊಂಡುಕೊಳ್ಬೋದು, ಆದರೆ ಒಂದು ವಿಷಯ ಮಾತ್ರ ಕೊಂಡುಕೊಳ್ಳಲಾಗೋದಿಲ್ಲ. ಎಷ್ಟೇ ಹಣ ಕೊಟ್ಟರೂ ಅಲ್ಲಿ ನಿಮಗೆ ದೊರಕಲಾರದಂಥ ಒಂದು ಸಂಗತಿದೆ. ಹೇಳುವಾಗಲೇ ಅರ್ಥ ಆಗ್ತದೆ ಕೆಲವೊಬ್ಬರಿಗೆ. ಬೆಳ್ಳಿ ಬಂಗಾರವಲ್ಲ, ವಜ್ರ ವೈಢೂರ್ಯಗಳಲ್ಲ, ಹಣ ಇದ್ರೆ ಏನಾದರೂ ಕೊಂಡುಕೊಳ್ಬೋದು. ಆದರೆ ಏನೇ ಇದ್ರೂ ಕೊಂಡುಕೊಳ್ಳಲು ಆಗಲಾರದಂಥ ಒಂದು ಸಂಗತಿ ಏನಪ್ಪ ಅಂತಂದ್ರೆ, ಈ ಜಗತ್ತಿನಲ್ಲಿ ತಾಯಿ ಎಂಬಂಥ ಒಂದು ಸಂಗತಿಯನ್ನು, ಆ ಸ್ಥಾನವನ್ನು ನಾವು ಕೊಂಡುಕೊಳ್ಳಲು ಆಗೋದಿಲ್ಲ, ಅದನ್ನು ಪಡ್ಕೊಳ್ಳಲು ಆಗೋದಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಯು ಕ್ಯಾನ್ ಬೈ ಎನಿಥಿಂಗ್ ಇನ್ ದಿಸ್ ವರ್ಲ್ಡ್. You can buy gold, silver, diamond, pearls and everything, anything. If you have money, you can go to any part of the world and you can buy a single thing, and it's a very precious thing which you cannot buy even if you keep your whole property of anything. That place nobody can occupy it, nobody can take it, and nobody can buy it. That's called mother. And today the world is celebrating, though we all are going through kind of turmoil. Since I said you cannot neglect some of the things, and the mother plays a very precious and very important role in everybody's life. ತಾಯಿಯು ಎಲ್ಲರ ಜೀವಿತದಲ್ಲಿ ಮತ್ತು ಎಲ್ಲರಿಗೂ ಬಹಳ ಮುಖ್ಯವಾದಂಥ ಒಂದು ಪಾತ್ರ ವಹಿಸುವಂಥವಳು ಆಗಿರ್ತಾಳೆ. ಆ ಸ್ಥಾನವನ್ನು ಯಾರು ತೊಗೊಳ್ಳಲಾಗುವುದಿಲ್ಲ. ಆ ಕಾರಣದಿಂದ ಇವತ್ತು ಎಲ್ಲ DWC ಸದಸ್ಯರನ್ನು ಆಹ್ವಾನಿಸುತ್ತಾ, ಈಗ ವಿಶೇಷವಾಗಿ ತಾಯಿಯ ಒಂದು ತಾಯಿಯ ದಿನ ಆಚರಿಸುವಂಥ ಸಂದರ್ಭದಲ್ಲಿ ನಮ್ಮ ಸಭೆಗೆ ಕೂಡ ತಾಯಿ ಇದ್ದಾರೆ, ಮತ್ತು ಅನೇಕರು ನಾವು ಅವರ ಸೇವೆಯಿಂದ ನಾವು ಆಶ್ರಯಿಸಲ್ಪಟ್ಟಿದ್ದೇವೆ. ಒಂದು ವೇಳೆ ಎಲ್ಲರೂ ಹೇಳ್ಬೋದು, ಪಾಸ್ಟರ್ ಅವರು ಸೇವೆ ಮಾಡ್ತಾರೆ ಅಂತೇಳಿ. ಆದರೆ ಆ ಸೇವೆ ಮಾಡುವ ಹಿನ್ನೆಲೆಯಲ್ಲಿ ಒಂದು ಸ್ಪಷ್ಟವಾಗಿ ಆಂಗ್ಲ ಭಾಷೆಯಲ್ಲಿ ಹೇಳ್ತದೆ, ಬಿಹೈಂಡ್ ದ ಸಕ್ಸಸ್ ಆಫ್ ಅ ಮ್ಯಾನ್, ಎವ್ರಿ ಮ್ಯಾನ್ ದೇರ್ ಇಸ್ ಅ ವುಮೆನ್. ಒಬ್ಬ ಪುರುಷನ ಯಶಸ್ವಿಯ ಹಿನ್ನೆಲೆಯಲ್ಲಿ ಒಂದು ಮಹಿಳೆ ಇರ್ತಾಳೆ ಎಂಬುದಾಗಿ. ಅದೇ ರೀತಿಯಲ್ಲಿ ಒಂದು ವೇಳೆ ನಾವು ಕೂಡ ಇವತ್ತು ಸೇವೆ ಮಾಡಬೇಕಾದ್ರೆ ನಮ್ಮ ಇದ್ದಂಥ ಮಹಿಳೆ ಇಲ್ಲದಿದ್ದರೆ ಯಶಸ್ವಿಯನ್ನು ನೋಡಲಿಕ್ಕೆ ಆಗೋದಿಲ್ಲ ಪ್ರಿಯರೇ. ಆ ಕಾರಣದಿಂದ ಇವತ್ತು ನಮ್ಮ ಸಭೆಗೆ ಎಷ್ಟು ಆಶೀರ್ವಾದಕರವಾಗಿರುವಂಥ ನಮ್ಮ ಪಾಸ್ಟರ್ ಅವರು ಲಿಡಿಯಾ ಜೇಕಬ್ ಅವರನ್ನು ನಾನು ಆಹ್ವಾನಿಸುತ್ತೇನೆ. ಆ್ಯಂಡ್ ಶಿ ವಿಲ್ ಕಮ್ ಆ್ಯಂಡ್ ಶೇರ್ the word that whatever the Lord has sown in our heart for this morning to all the viewers. I welcome Pastor Ma to share regarding this day, because this is very special day. We all know that ಇದು ಬಹಳ ವಿಶೇಷವಾದಂಥ ದಿನ, ನಮ್ಮೆಲ್ಲರಿಗೂ ಗೊತ್ತಿದ್ದ ಹಾಗೆ. ಮತ್ತು ಅವರು ವಿಶೇಷವಾದಂಥ ಸಂದೇಶವನ್ನು ನಮ್ಮ ಮಧ್ಯದಲ್ಲಿ ತಂದಿದ್ದಾರೆ ಎಂಬುದಾಗಿ ನಾನು ಅಪೇಕ್ಷಿಸುತ್ತೇನೆ. I welcome Pastor. Praise the Lord. Amen. Good morning, brothers and sisters, my dear church. ಪ್ರಿಯ ಸಭೆಗೂ ಹಾಗೂ ಸಹೋದರಿಗೂ ನಾನು ಶುಭ ಮುಂಜಾನೆಯನ್ನು ಕೋರುತ್ತೇನೆ. I wish all the mothers watching me and all the mothers from my church a very happy Mother's Day. ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ಎಲ್ಲ ತಾಯಂದಿರಿಗೂ, ವಿಶೇಷವಾಗಿ DWC ಯಲ್ಲಿರುವಂಥ ಎಲ್ಲ ತಾಯಂದಿರಿಗೂ ನನ್ನ ಶುಭಾಶಯಗಳನ್ನು ಕೋರುತ್ತೇನೆ. I know it's a very good privilege and it's an awesome experience to be a mother. ತಾಯಿಯಾಗಿರುವಂಥದ್ದು ಬಹಳ ಒಳ್ಳೆಯ ಅನುಭವ ಮತ್ತು ಒಳ್ಳೆಯ ಪಾತ್ರದಾಗಿದೆ. I remember as a teenager, so many friends of mine, when they were thinking about their marriages, they used to dream about having children.
ನನಗೆ ನೆನಪಿದ್ದ ಹಾಗೆ ಚಿಕ್ಕ ಪ್ರಾಯದಲ್ಲಿ ಯವನಸ್ಥರಾಗಿದ್ದಾಗ ನನ್ನ ಅನೇಕ ಯವನ ಸ್ನೇಹಿತರು ಈ ರೀತಿಯಲ್ಲಿ ಭಾವನೆ ಮಾಡ್ತಿದ್ರು, ತಾಯಿಯಾಗಿ ಮಕ್ಕಳನ್ನು ಹಡೆಯುವುದು ಎಷ್ಟು ದೊಡ್ಡಕರವಾದ ವಿಷಯ ಅಂತ The ಹೇಳಿ. moment we get married or we are announced to be married, we start dreaming about our future children. ಹೆಣ್ಣು ಮಕ್ಕಳಾಗಿ ನಮಗೆ ಮದುವೆ ಎಂಬುದಾಗಿ ತಿಳಿದ ಬಂದ ತಕ್ಷಣವೇ ಭವಿಷ್ಯತ್ತಿನ ವಿಷಯ ಮತ್ತು ಮಕ್ಕಳ ವಿಷಯದಲ್ಲಿ ವಿಚಾರ ಮಾಡ್ತಿರ್ತೇವೆ. More than the husband and the other things, we dream of kids. ಆ ಗಂಡನ ವಿಷಯದಲ್ಲಿ ಅಥವಾ ಕುಟುಂಬ ಬೇರೆ ವಿಷಯಗಳಕ್ಕಿಂತಲೂ ಮಕ್ಕಳ ವಿಷಯದಲ್ಲಿ ಹೆಚ್ಚಿನ ಕನಸುಗಳನ್ನು ನಾವು ಕಾಣ್ತಿರ್ತೇವೆ. And even the Bible says that children are the inheritance. ಅದೇ ರೀತಿಯಲ್ಲಿ ಬೈಬಲ್ ಸಹ ಹೇಳ್ತದೆ, ಮಕ್ಕಳು ದೇವರು ಕೊಡುವಂತ ವರದಾನವು ಸ್ವಾಸ್ಥ್ಯವಾಗಿದ್ದಾರೆ. So inheritance means it's not just one gift. ಆ ಸ್ವಾಸ್ಥ್ಯ ಎಂಬುದಾಗಿ ಹೇಳುವಾಗ ಒಂದು ಕೊಡುಗೆ ಮಾತ್ರದು ಅಲ್ಲ. According to the dictionary, we see that inheritance is a whole package of blessings. ಒಂದು ವೇಳೆ ನೀವು ಡಿಕ್ಷನರಿಯನ್ನು ನೋಡುವಾಗ ಸ್ವಾಸ್ಥ್ಯ ಎಂಬುದಾಗಿ ಹೇಳುವಾಗ ಅದೊಂದು ದೊಡ್ಡ ಒಂದು ಕೊಡುಗೆ, ಎಲ್ಲಾ ವಿಷಯಗಳನ್ನು ಸಂಗ್ರಹಿಸಿಟ್ಟಂತ ಒಂದು ಕೊಡುಗೆ. Be it property or money or any talents or any hidden treasures, all put together is inheritance. ಒಂದು ವೇಳೆ ತಲಾಂತಗಳಾಗಿರ್ಬೋದು, ಆಸ್ತಿ ಅಂತಸ್ತುಗಳಾಗಿರ್ಬೋದು, ಹಣ ಇರಬಹುದು, ಏನೇ ಇರಬಹುದು, ಎಲ್ಲವನ್ನು ಸೇರಿಸಿ ಅದು ಸ್ವಾಸ್ಥ್ಯ ಎಂಬುದಾಗಿ ನಾವು ಹೇಳುತ್ತೇವೆ. So I feel that it's a very privilege as well as a blessing that we become mothers. ತಾಯಂದಿರು ಆಗುವಂಥದ್ದು ನಾನು ವೈಯಕ್ತಿಕವಾಗಿ ಅದು ಧನ್ಯಕರ ಎಂಬುದಾಗಿ, ಆಶೀರ್ವಾದಕರ ಎಂಬುದಾಗಿ ನಾನು ಎಣಿಸ್ತೇನೆ. Because we are blessed by the Lord Himself. ಏಕೆಂದರೆ ಮಕ್ಕಳು ದೇವರಿಂದಲೇ ಆಶೀರ್ವಾದವಾಗಿ ಕೊಡಲ್ಪಟ್ಟಂತ ವಿಷಯವಾಗಿರೋದು So it's a ಕಾರಣದಿಂದ great privilege for a woman to be entrusted by God with such an ಆ inheritance. ಕಾರಣದಿಂದ ಒಂದು ತಾಯಿ ಮಕ್ಕಳನ್ನು ಹೊಡೆದು ಒಂದು ತಾಯಿ ಆಗುವುದು ಅವಳಿಗೆ ಬಹಳ ಧನ್ಯಕರವಾದ ವಿಷಯ. We see that God has trusted women with His treasure in our lives. ನಾವು ಒಂದು ವೇಳೆ ಈ ಭಾವನೆಯಲ್ಲಿ ನೋಡುವಾಗ ದೇವರು ತನ್ನ ನಿಧಿಯನ್ನು ನಮಗೆ ಕೊಟ್ಟು ಸ್ತ್ರೀಯನ್ನು ಒಂದು ತಾಯಿಯಾಗಿ ಮಾಡಿ ಅವಳ ಮೇಲೆ ಭರವಸೆಟ್ಟಿದ್ದಾನೆ, ನನ್ನ ನಿಧಿ ಅವಳಲ್ಲಿ ಇದೆ ಎಂಬುದಾಗಿ. Above all, we see that it is a soul. ಅವು ಎಲ್ಲಕ್ಕಿಂತಲೂ ಮೇಲಾಗಿ ಸ್ವಾಸ್ಥ್ಯ ಎಂಬುದಾಗಿ ಹೇಳುವಾಗ ಆತ್ಮಗಳ ವಿಷಯದಲ್ಲಿ ಆತನು ಮಾತಾಡುತ್ತಾನೆ. So apart from being a blessed or privilege, it's even a great challenge to face or being a mother. ಪ್ರಿಯರೇ, ಒಂದು ಧನ್ಯಳು ಎಂಬುದಾಗಿ ಎನಿಸಿಕೊಳ್ಳುವಕ್ಕಿಂತಲೂ, ಎಲ್ಲಾ ಜವಾಬ್ದಾರಿಯನ್ನು ವಹಿಸಿಕೊಳ್ಳುವಕ್ಕಿಂತಲೂ ನಾವು ಒಂದು ಒಳ್ಳೆಯ ತಾಯಿ ಆಗುವಂತ ದೊಡ್ಡ ಸವಾಲಾಗಿ ನಮ್ಮ ಮುಂದೆ ನಿಲ್ಲುತ್ತದೆ. If you see in the view of society, ಈಗ ಒಂದು ವೇಳೆ ಸಮಾಜದ ಕೋಣ ದೃಷ್ಟಿಯಲ್ಲಿ ನಾವು ನೋಡುವಾಗ, when our kids are going out and being exposed to this world, ನಮ್ಮ ಮಕ್ಕಳು ಹೊರಗಡೆ ಹೋಗಿ ಸಮಾಜದಲ್ಲಿ ಅವರು ಕಂಡುಕೊಳ್ಳುವಾಗ, when the society sees them as a successful person, ಆ ಸಮಾಜವು ಅವರನ್ನೊಂದು ಯಶಸ್ವಿ ಹೊಂದಿದಂತ ಮಕ್ಕಳಾಗಿ ನೋಡುವಾಗ they bless the mother. ಅವರು ತಾಯಿಯನ್ನು ಧನ್ಯಳೆಂಬುದಾಗಿ ಎನಿಸುತ್ತಾರೆ. If they see the kids being notorious or very mischievous people, ಒಂದು ವೇಳೆ ಮಕ್ಕಳು ಬಹಳಷ್ಟು ತುಂಟರಾಗಿರುವಾಗ then they curse the mother. ಅವರು ತಾಯಿಯನ್ನೇ ಶಪಿಸುತ್ತಾರೆ. If they see that if the spiritual people see a spirit filled person, ಒಂದು ವೇಳೆ ಆತ್ಮಿಕರು ಮಕ್ಕಳನ್ನು ಆತ್ಮಿಕರಾಗಿ ನೋಡುವಾಗ they say blessed is your mother to have you as a son. ಆಗ ಆ ಮಕ್ಕಳನ್ನು ನೋಡಿ ತಾಯಂದಿರನ್ನು ಎಷ್ಟೋ ಪ್ರಶಂಸಿಸುತ್ತಾರೆ, ನಿನ್ನನ್ನು ಹೆತ್ತ ಗರ್ಭವು ಧನ್ಯ ಎಂಬುದಾಗಿ. So these are just a small glimpses about how the society looks at a mother. ಪ್ರಿಯರೇ, ಸಮಾಜವು ತಾಯಿಯನ್ನು ಹೇಗೆ ನೋಡುತ್ತದೆ ಎಂಬಂತ ಕೆಲವೊಂದು ಸೂಚನೆಗಳಷ್ಟೇ ಇವು. But there are various challenges that a mother faces every day. ಆದರೆ ಪ್ರತಿನಿತ್ಯ ತಾಯಿ ಎದುರಿಸುವಂತ ಸವಾಲುಗಳು ಬಹಳ ಇರ್ತವೆ. The joy of having a child being born to her, ಅವಳಿಗೆ ಮಗು ಹುಟ್ಟಿ ಆ ಸಂತೋಷವನ್ನು ನೋಡುವ ಮುಂಚೆ that may be for some time, ಅವುಗಳು ಸ್ವಲ್ಪ ಸಮಯ ಮಟ್ಟಿಗೆ ಇರಬಹುದು, or it may be as a part of her life. ಅದು ಒಂದು ಅವಳ ಜೀವಿತದ ಒಂದು ಭಾಗವಾಗಿರಬಹುದು. But every day is a new challenge to raise the ಆದರೆ child. ತಾಯಿ ಮತ್ತು ಮಕ್ಕಳ ಮಧ್ಯದಲ್ಲಿರುವಂತಹ ಪ್ರತಿದಿನದ ಒಂದು ಸವಾಲುಗಳು ಇರ್ತವೆ. I have seen a quotation recently. ನಾನು ಇತ್ತೀಚೆಗೆ ಒಂದು ಭಾಗವನ್ನು ನಾನು ಈಗ ಓದಿದೆ. It touched me a lot. ಅದು ಬಹಳ ನನ್ನನ್ನು ಸ್ಪರ್ಶಿಸಿತು. Maybe you accomplish so many achievements or you may gain money, but ultimately you are the one successful when you raise a blessed one. ನೋಡ್ರಿ, ನಮ್ಮ ಜೀವಿತದಲ್ಲಿ ತಾಯಿಂದಿರಾಗಿ ನಾವು ಎಷ್ಟೋ ಯಶಸ್ವಿ ಪಡ್ಕೊಂಡಿರಬಹುದು, ಬಹಳಷ್ಟು ಸಂಪಾದಿಸಿರಬಹುದು, ಬಹಳಷ್ಟು ವಿಷಯಗಳನ್ನು ನೋಡಿರಬಹುದು. ಆದರೆ ಮಕ್ಕಳು ನಿಜವಾಗಿ ಯಶಸ್ವಿಯಾಗಿ ಅವರ ಜೀವಿತದಲ್ಲಿ ಜೀವಿಸುವಾಗಲೇ ನೀನು ನಿಜವಾದ ಯಶಸ್ವಿ ಪಡ್ಕೊಂಡಿದ್ದಿ. So for today's meditation, I want us to read with me ಇವತ್ತಿನ ಧ್ಯಾನಕ್ಕಾಗಿ ಈ ಭಾಗವನ್ನು ಓದಿಕೊಳ್ಳೋಣ. Proverbs 23.
ಜ್ಞಾನೋಕ್ತಿಗಳು 23ನೇ ಸಂಧಿ and 25th verse. 25ನೇ ವಚನ. I read it in English first. ನಾವು ಆಂಗ್ಲ ಭಾಷೆಯಲ್ಲಿ ಅದನ್ನು ನಾನು ಓದುತ್ತೇನೆ. Let your father and your mother be glad. ನಿನ್ನ ತಾಯಿ ತಂದೆಯು ಸಂತೋಷವಾಗಿರಲಿ. And let your mother who bore you rejoice. ನಿನ್ನನ್ನು ಹೆತ್ತ ತಾಯಿ ಧನ್ಯಳಾಗಿರಲಿ. ಸಹೋದರಿ ಓದ್ಬೇಕೆಂಬುದಾಗಿ ವಿನಂತಿಸಿಕೊಳ್ತಾನೆ. ನಿನ್ನ ತಂದೆ ತಾಯಿಗಳು ಉಲ್ಲಾಸಗೊಳ್ಳಲಿ, ನಿನ್ನನ್ನು ಹೆತ್ತವಳು ಆನಂದ ಪಡಲಿ. Here we see that the father and the mother should be glad by their children. ನಿನ್ನ ಇಲ್ಲಿ ನಾವು ನೋಡ್ತೇವೆ, ಮಕ್ಕಳ ಮೂಲಕವಾಗಿ ತಂದೆ ತಾಯಿಗಳು ಸಂತೋಷ ಪಡಲೆಂಬುದಾಗಿ ಇಲ್ಲಿ ನೋಡ್ತೇವೆ. As well as again the second line stresses that let your mother who bore you rejoice in you. ಅದು ಎರಡನೇ ಭಾಗ ಹೇಳುತ್ತದೆ, ನಿನ್ನ ಹೆತ್ತ ತಾಯಿಯು ಅವಳು ಸಂತೋಷ ಪಡಲಿ. When will our mothers be happy about us? ಯಾವಾಗ ನಮ್ಮ ತಾಯಿ ಸಂತೋಷ ಪಡುತ್ತಾಳೆ? Happy is just a small thing, but when will she rejoice about us? ಅವಳು ಯಾವಾಗ ನಮ್ಮ ವಿಷಯದಲ್ಲಿ ಸಂತೋಷ ಪಡುವಂತಳಾಗಿರ್ತಾಳೆ. We see that more than a child being successful in a secular career or any other activities, a mother will be very happy when her child lives for God. ನೋಡ್ರಿ ಪ್ರಿಯರೇ, ಈ ಲೋಕದಲ್ಲಿ ಏನೇ ಒಂದನ್ನು ನಾವು ಪಡ್ಕೊಂಡು ಯಶಸ್ವಿಗೊಂಡು ತಾಯಂದರು ಅದನ್ನು ಸಂತೋಷ ಪಡುವಕ್ಕಿಂತಲೂ ಒಂದು ಮಗು ಆತ್ಮಿಕವಾಗಿ ಬೆಳೆಯುವಾಗ ತಾಯಿಗೆ ತುಂಬಾ ಸಂತೋಷವಾಗ್ತದೆ. We see in 2 Timothy Paul addressing to Timothy about his faith. ನಾವು 2ನೇ ತಿಮೋತಿ 1ನೇ ಅಧ್ಯಾಯ 5ನೇ ವಚನದಲ್ಲಿ ಪೌಲನು ತಿಮೋತಿಯ ನಂಬಿಕೆ ವಿಷಯದಲ್ಲಿ ಆತನನ್ನು ಎಷ್ಟು ಹೊಗಳುತ್ತಾನೆ ಅದನ್ನು ನಾವು ಗಮನಿಸಬಹುದು. He appreciates the faith that he saw in his mother as well as in his grandmother. ನೋಡ್ರಿ, ತಿಮೋತಿಯಲ್ಲಿರುವಂತ ನಂಬಿಕೆಯನ್ನು ಪೌಲನು ನೋಡುವಾಗ ಆತನ ಹೇಳ್ತಾನೆ, ತಿಮೋತಿ, ನಿನ್ನಲ್ಲಿದ್ದಂತ ನಂಬಿಕೆ ಮೊದಲು ನಿನ್ನ ಅಜ್ಜಿಯಲ್ಲಿಯೂ ಮತ್ತು ನಿನ್ನ ತಾಯಿಯಲ್ಲಿತ್ತು, ಇವತ್ತು ನಾನು ನಿನ್ನಲ್ಲಿ ನೋಡುತ್ತಾ ಇದ್ದೇನೆ ಎಂಬುದಾಗಿ. What kind of faith that he has seen? ಎಂಥ ನಂಬಿಕೆ ಪೌಲನು ತಿಮೋತಿಯಲ್ಲಿ ನೋಡಿದ್ದಾನೆ. It was a sincere faith. ಅದು ಬಹಳಷ್ಟು ಪ್ರಾಮಾಣಿಕತೆ ಉಳ್ಳಂತ ನಂಬಿಕೆ. Maybe it was not a perfect faith. ಅದು ಒಂದು ವೇಳೆ ಪರಿಪೂರ್ಣವಾದಂತ ನಂಬಿಕೆ ಇಲ್ಲದೆ ಇದ್ದಿರಬಹುದು, but a sincere faith. ಅದು ಬಹಳ ನಂಬಿಕಸ್ತಿಕೆ ಉಳ್ಳಂತ ನಂಬಿಕೆಯಾಗಿತ್ತು. Because we see it is passed on from the mother to mother as well as now the son. ಏಕೆಂದ್ರೆ ಅದು ಅಜ್ಜಿಯಿಂದ ತಾಯಿಗೆ, ತಾಯಿಯಿಂದ ಮಗನಿಗೆ ಅದು ವರ್ಗಾವಣೆ ಆಗಿದ್ದನ್ನು ನೋಡ್ತೇವೆ. That means we see his grandmother very sincerely had faith in the Father God, and she raised her child and transferred her faith into her as she raised her day by day. ಅದರ ಅರ್ಥ ಏನಂತಂದ್ರೆ, ಅಜ್ಜಿಯು ಅವಳಲ್ಲಿ ಬಹಳ ಪ್ರಾಮಾಣಿಕವಾದಂತ ನಂಬಿಕೆ ಇತ್ತು, ಅದನ್ನು ಅವಳ ಮಗಳಿಗೆ ಹಂಚಿಕೊಟ್ಟಳು, ವರ್ಗಾವಣೆ ಮಾಡಿದ್ಲು. ಮಗಳು ಈಗ ಮಗನಿಗೆ, ಮೊಮ್ಮಗನಿಗೆ ಅಂತಂದ್ರೆ ತಿಮೋತಿಗೆ ವರ್ಗಾವಣೆ ಮಾಡುತ್ತಾಳೆ. That means from generation to generation Paul could see the same kind of faith. ಅದರ ಅರ್ಥ ಏನಂತಂದ್ರೆ, ಪೌಲನು ಒಂದು ಪೀಳಿಗೆಯಲ್ಲಿದ್ದಂತ ನಂಬಿಕೆ ಇನ್ನೊಂದು ಪೀಳಿಗೆ ಆದ ಮೇಲೆ ತಿಮೋತಿಯ ಪೀಳಿಗೆಯಲ್ಲಿ ಕೂಡ ಅದೇ ನಂಬಿಕೆಯನ್ನು ನೋಡುತ್ತಾನೆ. This is because of genealogy. We have inheritance of characteristics. ನೋಡ್ರಿ, ಇದು ಯಾಕೆಪ್ಪ ಅಂತಂದ್ರೆ ನಮ್ಮ ರಕ್ತದಲ್ಲಿರುವಂತ ಆ ಗುಣಲಕ್ಷಣಗಳು, ತಾಯಿಯಿಂದ ಬರುವಂತ ಗುಣಲಕ್ಷಣಗಳ ಕಾರಣದಿಂದ ಮಕ್ಕಳಿಗೆ ಕೆಲವೊಂದು ಗುಣಲಕ್ಷಣಗಳು ಬರುತ್ತವೆ. As promised by God that children are the inheritage, these children inherit some kind of qualities or characteristics from the parents, from the grandparents. ನೋಡ್ರಿ, ಹೇಗೆ ದೇವರು ಮಕ್ಕಳು ಸ್ವಾಸ್ಥ್ಯವು ಎಂಬುದಾಗಿ ಹೇಳುತ್ತಾನೋ, ಅದೇ ರೀತಿಯಲ್ಲಿ ಸ್ವಾಸ್ಥ್ಯ ಅಂತಂದ್ರೆ ಆ ಅಜ್ಜಿಯಲ್ಲಿ, ತಾಯಿಯಲ್ಲಿ ಇರುವಂತಹ ಕೆಲವೊಂದು ಗುಣಲಕ್ಷಣಗಳು ಸ್ವಾಸ್ಥ್ಯವಾಗಿ ಮಕ್ಕಳು ಪಡ್ಕೊಳ್ಳುತ್ತಾರೆ. Similarly, we being the children of God, we have also inherited some characteristics and some qualities from our Father God. ಅದೇ ರೀತಿಯಲ್ಲಿ ನಾವು ದೇವರ ಮಕ್ಕಳಾಗಿರುವ ಕಾರಣದಿಂದ ದೇವರಲ್ಲಿರುವಂತಹ ಕೆಲವೊಂದು ಗುಣಲಕ್ಷಣಗಳನ್ನು ಸ್ವಾಸ್ಥ್ಯವಾಗಿ ಸ್ವಾಧೀನಪಡಿಸಿಕೊಂಡಿರ್ತೇವೆ. We say God is a spirit, he is nor male nor a female. ನಾವು ಸತ್ಯವೇದ ಪ್ರಕಾರ ನೋಡುವಾಗ ದೇವರು ಆತ್ಮ ಸ್ವರೂಪನಾಗಿರುವ ಕಾರಣದಿಂದ ಸ್ತ್ರೀ ಅಲ್ಲ, ಪುರುಷನಲ್ಲ. But when he created man, he inherited some of the masculine features in him, and when he created Eve, he has given them a feminine kind of a qualities. ನೋಡ್ರಿ ಪ್ರಿಯರೇ, ದೇವರಲ್ಲಿ ಕೆಲವೊಂದು ಗುಣಲಕ್ಷಣಗಳಿದ್ದಾವೆ. ಇಬ್ಬರನ್ನು ಸೃಷ್ಟಿ ಮಾಡಿದ ಮೇಲೆ ಆತನಂತ ಗುಣಲಕ್ಷಣಗಳನ್ನು ಅವರಲ್ಲಿ ಹಾಕಿದ ಹಾಗೆ ನೋಡ್ತೇವೆ. So when we club Adam and Eve, then only we form the image of God. ಪ್ರಿಯರೇ, ಆ ಕಾರಣದಿಂದ
ಅವ್ವಳು ಮತ್ತು ಆದಾಮನು ಇಬ್ಬರನ್ನು ಸೇರಿಸುವಾಗಲೇ ದೇವರ ಪರಿಪೂರ್ಣತೆ ಅಲ್ಲಿ ಕಂಡು ಬರುತ್ತದೆ. But to raise children, God has given women different kind of qualities and father a different kind of qualities. ಅದೇ ರೀತಿಯಲ್ಲಿ ಕುಟುಂಬಕ್ಕೆ ಬರುವಾಗ ಮಕ್ಕಳನ್ನು ಬೆಳೆಸುವ ವಿಷಯದಲ್ಲಿ ತಂದೆಗೆ ಬೇರೆ ಪಾತ್ರೆ, ತಾಯಿಗೆ ಬೇರೆ ಪಾತ್ರೆಯನ್ನು ದೇವರು ಒದಗಿಸಿದ್ದಾನೆ. So we shall see few inherited qualities from God which are motherly. ಈಗ ತಾಯಿಯ ಒಂದು ಗುಣಲಕ್ಷಣಗಳು, ದೇವರಲ್ಲಿ ಇರುವಂತ ಗುಣಲಕ್ಷಣಗಳನ್ನು ಕೆಲವೊಂದು ನಾವು ನೋಡಿಕೊಳ್ಳೋಣ. If you see in books of Bible like Deuteronomy, Isaiah, Hosea and Luke books speak about the mother kind of love of God. ನೋಡ್ರಿ ಪ್ರಿಯರೇ, ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಧರ್ಮೋಪದೇಶ ಕಾಂಡ ಆಗ್ಲಿ, ಯೆಶಾಯನ ಪುಸ್ತಕವಾಗ್ಲಿ, ಹೊಸೆಯನ ಪುಸ್ತಕವಾಗ್ಲಿ, ಈ ಲೂಕನ ಬರೆದ ಸುವಾರ್ತೆ ಆಗ್ಲಿ, ಇವುಗಳಲ್ಲಿ ತಾಯಿಯ ಒಂದು ಗುಣಲಕ್ಷಣಗಳು ದೇವರಲ್ಲಿ ಇದ್ದಂತೆ ನಾವು ನೋಡ್ತೇವೆ. As a metaphor, he compares his love to a mother who will just deliver the baby and who has a nursing baby. ದೇವರೊಂದು ಸೂಚನೆಯಾಗಿ ಏನ್ ಹೇಳ್ತಾನಂತಂದ್ರೆ, ತನ್ನ ಮಲೆಗೂಸು ಅಂತಂದ್ರೆ ಮಗುವನ್ನು ಹಡೆದು ಹಾಲು ಕುಡಿಸುವಂತ ತಾಯಿಯ ಪ್ರೀತಿಯನ್ನು ತನ್ನಲ್ಲಿದೆ ಎಂಬುದಾಗಿ ಆತನು ತೋರಿಸಿಕೊಳ್ಳುತ್ತಾನೆ. Then he shows himself as a bear, mother bear, which protects its cubs when the enemy comes. ಮತ್ತೆ ಅದೇ ರೀತಿಯಲ್ಲಿ ಒಂದು ತಾಯಿಯ ಕರಡಿ ಅಂತಂದ್ರೆ ಹೆಣ್ಣು ಕರಡಿ ಹೇಗೆ ಶತ್ರುಗಳು ಅಥವಾ ಬೇರೆ ಪ್ರಾಣಿಗಳು ಬರುವಾಗ ಅವುಗಳನ್ನು ಆ ಕೈಗಳಲ್ಲಿ ಭದ್ರವಾಗಿ ಇಟ್ಕೊಂಡು ಮಗುವನ್ನು ಅದು ಕಾಪಾಡುತ್ತದೋ ಹಾಗೆ ಅದನ್ನು ಹೋಲಿಸಿ ದೇವರು ಮಾತಾಡುತ್ತಾನೆ. And he also compares himself to the mother eagle which lifts up its baby to the heights and protects it from the enemy. ಮತ್ತು ತನ್ನನ್ನು ದೇವರು ಹೇಗೆ ಹೋಲಿಸಿಕೊಳ್ಳುತ್ತಾನಂತಂದ್ರೆ, ಒಂದು ತಾಯಿಯ ಹದ್ದು ಮಗುಗೆ ಹಾರುವುದನ್ನು ತನ್ನ ರೆಕ್ಕೆ ಮೇಲೆ ಇಟ್ಕೊಂಡು ಕೆಳಗಡೆ ಬೀಳಿಸಿ ಅದು ನೆಲಕ್ಕೆ ಮುಟ್ಟುವ ಸಮಯದಲ್ಲಿ ಮತ್ತೆ ಹೇಗೆ ಎತ್ತುತ್ತದೋ ಹಾಗೆ ದೇವರು ಎಂಬುದಾಗಿ ಆತನು ಮಾತಾಡುತ್ತಾನೆ. He also compares himself to a hen which will protect its chicks under its wings. ಮತ್ತು ಅದೇ ರೀತಿಯಲ್ಲಿ ಕೋಳಿ ತನ್ನ ಮರಿಗಳನ್ನು ಹೇಗೆ ರೆಕ್ಕೆಗಳಲ್ಲಿ ಹೊದಿಸಿಕೊಂಡಿರುತ್ತದೋ ಹಾಗೆ ನಾನು ಅಂತಂದ್ರೆ ಒಂದು ಕೋಳಿ ತಾಯಿ ಹೇಗಿರುತ್ತದೋ ಹಾಗೆ ನಾನು ಎಂಬುದಾಗಿ ಹೋಲಿಸಿಕೊಂಡು ದೇವರು ಮಾತಾಡುತ್ತಾನೆ. And also he comforts as a whole a mother irrespective of her age, she comforts her children. ಅದೇ ರೀತಿಯಲ್ಲಿ ಒಂದು ತಾಯಿ ತನ್ನ ಮಕ್ಕಳನ್ನು ಹೇಗೆ ಆದರಿಸುತ್ತದೋ ಹಾಗೆ ನಾನು ಆದರಿಸುತ್ತೇನೆ ಎಂಬುದಾಗಿ ಹೇಳುತ್ತಾನೆ. So all these gives us the feminine kind of qualities that we inherited from our God as a mother. ಪ್ರಿಯರೇ, ಅದೇ ರೀತಿಯಲ್ಲಿ ತಾಯಂದಿರ ಅಂತ ನಾವುಗಳು ಹೇಗೆ ದೇವರು ಇವುಗಳನ್ನು ಹೋಲಿಸಿಕೊಂಡು ದೇವರು ನಾನು ಈಗಿದ್ದೇನೆ ಎಂಬುದಾಗಿ ಹೇಳಿದ್ದಾನೋ ಅವುಗಳನ್ನು ಸ್ವಾಸ್ಥ್ಯವಾಗಿ ತಾಯಂದಿರಾದಂತ ನಾವುಗಳು ಹೊಂದಿಕೊಂಡಿರ್ತೇವೆ. That's why he gave importance to mother and he commanded us to honor our mother. ಅದೇ ರೀತಿಯಲ್ಲಿ ದೇವರು ತಾಯಿಗೆ ಬಹಳಷ್ಟು ಮಾನ್ಯತೆಯನ್ನು ಕೊಟ್ಟು ಮಕ್ಕಳಿಗೆ ಆಜ್ಞಾಪಿಸ್ತಾನೆ, ನಿನ್ನ ತಾಯಿಗೆ ನೀವು ಆಧೀನರಾಗಿರಬೇಕು. Recognizing this, the American church in 1800s, it began the second Sunday of every month as Mother's Day. ಇದನ್ನು ಗುರುತಿಸಿಕೊಂಡು 18ನೇ ಶತಮಾನದಲ್ಲಿ ಅಮೆರಿಕದಲ್ಲಿ ಪ್ರತಿ 2ನೇ ಭಾನುವಾರ ತಾಯಂದಿಯರ ದಿನ ಎಂಬುದಾಗಿ ಅವರು ಸಭೆಗಳಲ್ಲಿ ಆಚರಿಸ್ತಾ ಇದ್ರು. After some years, the other lady called Anna Parishwar, she started to honor her mother in her remembrance once she lost her mother. ಇನ್ನೊಬ್ಬ ಸ್ತ್ರೀ ಅನ್ನಾ ಫರಿವರ್ ಎಂಬಂತ ಒಂದು ಸಹೋದರಿ, ಇವುಗಳನ್ನು ನೋಡಿದ ಕೂಡಲೇ ಅವಳ ತಾಯಿ ಗತಿಸಿ ಹೋದ ಮೇಲೆ ಒಂದು ದಿನವನ್ನು ಇಟ್ಕೊಂಡು ನನ್ನ ತಾಯಿಯ ದಿನ ಇದು ಅಂತೇಳಿ ಅವಳಿಗೋಸ್ಕರ ಅದನ್ನು ಅವಳು ಕೇಟಾಯಿಸಿಕೊಳ್ತಾ ಇದ್ರು. So that is how May 10th has become an international official Mother's Day. ಅದೇ ರೀತಿಯಲ್ಲಿ ಮೇ ತಿಂಗಳ 10ನೇ ತಾರೀಕು ಅಂತಾರಾಷ್ಟ್ರೀಯ ತಾಯಿಯಂದಿರ ದಿನ ಎಂಬುದಾಗಿ ಇಡೀ ಜಗತ್ತಿನಲ್ಲಿ ಪ್ರಕಟಣೆ ಮಾಡಲಾಗಿದೆ. So is it biblical or not? This is why I wanted to share this history. ಪ್ರಿಯರೇ, ಇದು ಒಂದು ವೇಳೆ ವಾಕ್ಯದಲ್ಲಿ ಇತಿಹಾಸದಲ್ಲಿ ಬರೆಯಲ್ಪಟ್ಟಿದೋ ಇಲ್ಲೋ ಎಂಬುದಾಗಿ ಎರಡನೇ ದರ್ಜೆ, ಆದರೆ ಇತಿಹಾಸವನ್ನು ತಗೊಂಡು ವಾಕ್ಯದ ಆತ್ಮಿಕ ಅರ್ಥಗಳನ್ನು ತೊಳೆದು ಬಹಳ ಉತ್ತಮ ಎಂಬುದಾಗಿ ನಾನು ಹೇಳಿದ್ದೇನೆ. Because these people identified that God has given a separate position to mother and he wanted her children to honor her. ಈ ಒಂದು ಜನ ಇದನ್ನು ಆರಂಭಿಸಿದಂತ ಜನ ಎಲ್ಲಿಂದ ಹೇಗೆಯಪ್ಪ ಅಂತ ಹೇಳಿದ್ರೆ, ಬೈಬಲ್ನಲ್ಲಿ ತಾಯಿಗೆ
ತಾಯಿಗೆ ದೇವರು ಬಹಳ ಮುಖ್ಯವಾದಂತಹ ಒಂದು ಸ್ಥಾನವನ್ನು ಕೊಟ್ಟಿದ್ದಾರೆ. ನಾವು ಅದನ್ನು ಗೌರವಿಸುವುದು ಒಳ್ಳೆಯದು ಎಂಬುದಾಗಿ ಇವರು ಆರಂಭಿಸಿದಂತ ಒಂದು ಜನಾಂಗವಾಗಿತ್ತು. As we see, God has commanded in His 10 commandments too. ನಾವು ನೋಡ್ತೇವೆ 10 ಆಜ್ಞೆಗಳಲ್ಲಿ ಕೂಡ ದೇವರು ಅದನ್ನು ಆಜ್ಞಾಪಿಸಿದ್ದಾರೆ. And we again see in the New Testaments in Ephesians 6:2. ಅದೇ ರೀತಿಯಲ್ಲಿ ಎಫೆಸರಿಗೆ ಬರೆದಂತ ಪತ್ರಿಕೆ 6ನೇ ಸಂಧಿ 2ನೇ ವಚನದಲ್ಲಿ ಕೂಡ ನೋಡ್ತೇವೆ. There clearly God asks us or demands us to honor our parents. ಪ್ರಿಯರೇ, ಅಲ್ಲಿ ಸ್ಪಷ್ಟವಾಗಿ ಮಕ್ಕಳಿಗೆ ಆಜ್ಞಾಪಿಸ್ತಾನೆ, ನಿಮ್ಮ ತಂದೆ ತಾಯಿಗಳಿಗೆ ಆಧೀನರಾಗಿರ್ರಿ. And this is the very first commandment which has come with a promise. ಇದು ಒಂದು ವಾಗ್ದಾನದೊಂದಿಗೆ ಬಂದಂತ ಆಜ್ಞೆ ಆಗಿದೆ. What is that promise? ಆ ವಾಗ್ದಾನ ಏನಪ್ಪಾ? Once you honor your father and mother, ನಿನ್ನ ತಂದೆ ತಾಯಿಗಳನ್ನು ನೀನು ಗೌರವಿಸುವಾಗ that means you are honoring God. ನೀನು ದೇವರನ್ನೇ ಗೌರವಿಸುತ್ತಾ ಇದ್ದಿ. And God is the one who gives us life. ಮತ್ತು ದೇವರು ತಾನೇ ನಮಗೆ ದೀರ್ಘಾಯುಷ್ಯವನ್ನು ಕೊಡುತ್ತಾನೆ. And that's why the promise says that it shall be well with you and you will have long days. ಆ ಕಾರಣದಿಂದ ಆ ಒಂದು ಈ ಒಂದು ಆಜ್ಞೆಗೆ ವಾಗ್ದಾನ ಏನಪ್ಪಾ ಅಂತಂದ್ರೆ, ನಿನಗೆ ಒಳ್ಳೆಯದು ಶುಭ ಉಂಟಾಗುತ್ತದೆ, ನಿನಗೆ ದೀರ್ಘಾಯುಷ್ಯ ಉಂಟಾಗ್ತದೆ ಎಂಬುದಾಗಿ ಅಲ್ಲಿ ವಾಗ್ದಾನವನ್ನು ಕೂಡ ಕೊಡುತ್ತಾನೆ. According to some survey done long time ago, ಕೆಲವೊಂದು ವರ್ಷಗಳ ಹಿಂದೆ ಒಂದು ಸರ್ವೆ ಮಾಡಿದ್ರು. lot of young kids died. ಬಹಳಷ್ಟು ಯವನ ಮಕ್ಕಳು ಸತ್ತು ಹೋದ್ರಂತೆ. And it was because of accidents. ಅವುಗಳು ಕೂಡ ಅಪಘಾತಗಳ ನಿಮಿತ್ತವಾಗಿ. And if we deeper go in the study, ಒಂದು ವೇಳೆ ಆ ಒಂದು ರಿಸರ್ಚ್ ಮಾಡಿರುವಂತ ಇಲ್ಲಾಂದ್ರೆ ಸಂಶೋಧನೆ ಮಾಡಿದಂತ ಒಂದು ಇತಿಹಾಸದಲ್ಲಿ ನಾವು ಹೋಗುವಾಗ, these children are the rebellious children. ಈ ಎಲ್ಲ ಅಪಘಾತದಲ್ಲಿ ಸತ್ತು ಹೋದಂತ ಮಕ್ಕಳು ಬಹಳಷ್ಟು ಅವಿಧೇಯರಾಗಿದ್ರಂತೆ ತಂದೆ ತಾಯಿಗಳಿಗೆ. They enjoyed their liberty and independence. ಅವರ ಒಂದು ಸ್ವಾತಂತ್ರ್ಯವನ್ನು ಅವರು ಇಷ್ಟ ಬಂದಾಗಿ ಅವರು ಬಳಸಿಕೊಂಡ್ರಂತೆ. Even today we see in some big countries they are not willing to be under their parents after 16 years. ಈ ದಿನಗಳಲ್ಲಿ ಕೂಡ ಅನೇಕ ದೊಡ್ಡ ದೊಡ್ಡ ದೇಶಗಳಲ್ಲಿ 16 ವಯಸ್ಸುಗಳು ಆಗುವ ನಂತರ ತಂದೆ ತಾಯಿಗಳಿಗೆ ಅಧೀನರಾಗಿರುವುದಿಲ್ರಿ. Even slowly it is impacting our country. ಅವುಗಳು ಈ ದಿನಗಳಲ್ಲಿ ನಮ್ಮ ದೇಶದ ಸಂಪ್ರದಾಯಕ್ಕೂ ಕೂಡ ಪರಿಣಾಮ ಬೀರುತ್ತಾ ಇದ್ದಾವೆ. According to this generation, the generation thinks they are more learned, they have more knowledge than their parents. ಈ ದಿನಗಳಲ್ಲಿರುವಂತಹ ಪೀಳಿಗೆಗೆ ಅವರ ತಂದೆ ತಾಯಿಗಳಿಗಿಂತಲೂ ಹೆಚ್ಚಿನ ಜ್ಞಾನವಿದೆ ಎಂಬುದಾಗಿ ನಾವು ನೋಡುತ್ತೇವೆ. We see there is no obedience at all. Honoring is too far. ಅವರ ತಂದೆ ತಾಯಿಗಳನ್ನು ಗೌರವಿಸುವುದು ದೂರವಾಗಿದ್ದು, ಆದರೆ ಒಂದು ಮರ್ಯಾದೆ ಕೂಡ ಕೊಡದಂತ ಯವನ ಮಕ್ಕಳಿಗಿದ್ದಾರೆ. They don't obey their parents for their future planning or decisions. ಅವರ ಭವಿಷ್ಯತ್ತಿನ ವಿಷಯಕ್ಕಾಗಿ ತಂದೆ ತಾಯಿಗಳ ಮಾತು ಅವರು ಕೇಳೋದಿಲ್ಲ. We see that especially in marriages or in their careers, education, it's the God given knowledge and wisdom upon the parents that they decide for their kids. ವಿಶೇಷವಾಗಿ ಒಂದು ವೇಳೆ ಉದಾಹರಣೆಗೆ ನೋಡಿದ್ರೆ, ಮದುವೆ ವಿಷಯವಾಗ್ಲಿ, ಉದ್ಯೋಗ ವಿಷಯವಾಗ್ಲಿ, ವಿದ್ಯಾಭ್ಯಾಸದ ವಿಷಯವಾಗ್ಲಿ, ದೇವರು ತಂದೆ ತಾಯಿಗಳನ್ನು ಕೊಟ್ಟಿದ್ದಾನೆ ನಿರ್ಣಯಿಸೋದಕ್ಕಾಗಿ. ಆದ್ರೆ ಮಕ್ಕಳು ಅವುಗಳನ್ನು, if the parents are illiterate also, ಒಂದು ವೇಳೆ ತಂದೆ ತಾಯಿಗಳು ವಿದ್ಯಾಭ್ಯಾಸವನ್ನು ಪಡೆದಂತ ಜನರಾಗಿರ್ಬೋದು, you may think that they are underestimated or they are not educated. What can they decide about my future? ಒಂದು ವೇಳೆ ನೀನು ಅನ್ಕೊಳ್ತಾ ಇರಬಹುದು, ಜನರು ಅನ್ಕೊಳ್ಬಹುದು ಈ ರೀತಿಯಲ್ಲಿ, ಅವ್ರೇನಪ್ಪ ಅವ್ರ ವಿದ್ಯಾಭ್ಯಾಸ ಇಲ್ಲ, ಅವರು ಓದಿದ್ದವ್ರು ಅಲ್ಲ, ಅವ್ರೇನ್ ನನಗೋಸ್ಕರ ವಿಚಾರ ಮಾಡ್ತಾರೆ ಅಂತ ಹೇಳಿ. But God has given them that wisdom, that knowledge, that the day He has given you into their womb. ಪ್ರಿಯರೇ, ಈ ಜ್ಞಾನವನ್ನು ದೇವರು ನಿನ್ನ ತಂದೆ ತಾಯಿಗಳಿಗೆ ನಿನ್ನ ಗರ್ಭದಲ್ಲಿ ರೂಪಿಸುವ ಮೊದಲೇ ಆ ಒಂದು ಪಿಂಡವಾಗಿರುವಾಗಲೇ ತಂದೆ ತಾಯಿಯ ಜ್ಞಾನವನ್ನು ಹಾಕಿರುತ್ತಾನೆ. He has time and time guided them to decide for you. ಸಮಯೋಚಿತವಾಗಿ ನಿನ್ನನ್ನು ನಡೆಸೋದಕ್ಕಾಗಿ ದೇವರು ಅವರನ್ನು ನಡೆಸುತ್ತಾನೆ. That's why we see blessed and happy are the children who marry according to their parents' decision. ಆ ಕಾರಣದಿಂದ ಪ್ರಿಯರೇ, ತನ್ನ ತಂದೆ ತಾಯಿಗಳಿಗೆ ವಿಧೇಯರಾಗಿ ಮದುವೆ ಮಾಡಿಕೊಂಡವರು ಎಷ್ಟೋ ಧನ್ಯರಾಗುತ್ತಾರೆ. Our interest of career may be something else, but when the parents force us to study something else, in the future we come to know that was good for us. ನಾವು ಈಗ ಯವನ ಮಕ್ಕಳಾಗಿ ನಮ್ಮ ಒಂದು ಭವಿಷ್ಯದ ವಿಷಯದಲ್ಲಿ ಬಹಳಷ್ಟು ವಿಚಾರ ಮಾಡ್ತೇವೆ. ಆದ್ರೆ ತಂದೆ ತಾಯಿಗಳು ಆಶಾಪೂರ್ವಕವಾಗಿ ಏನೋ ಒಂದು ಅಭ್ಯಾಸವನ್ನು ಮಾಡಬೇಕೆಂಬುದಾಗಿ ಮಾಡಿಸ್ತಾರೆ. ಆದ್ರೆ ಭವಿಷ್ಯದಲ್ಲಿ ನೋಡುವಾಗ ಅದೇ ದೇವರ ಚಿತ್ತವಾಗಿರುತ್ತದೆ. I and my brother in our childhood, we used to discuss
discuss with each other. ನಾವು ಚಿಕ್ಕ ಪ್ರಾಯದಲ್ಲಿ ನಾನು ನನ್ನ ಸಹೋದರನು ವಾದಿಸ್ತಾ ಇದೀವಿ, ಮಾತಾಡ್ತಾ ಇದ್ವಿ. We used to discuss or share our pains and our disappointments. ನಮ್ಮ ನಿರಾಶೆ ಮತ್ತು ನಾವು ಹಾದು ಹೋದಂತ ನೋವುಗಳನ್ನು ನಾನು ನನ್ನ ಸಹೋದರನು ಹಂಚಿಕೊಳ್ಳುತ್ತಾ ಇದ್ದೆವು. At that time we felt our parents' decisions were harsh on us. ಆ ದಿನಗಳಲ್ಲಿ ನಾವು ಅನ್ಕೊಂಡಿವಿ ನನ್ನ ತಂದೆ ತಾಯಿಗಳು ಸರಿಯಾದ ತೀರ್ಮಾನ ನಮ್ಮ ವಿಷಯದಲ್ಲಿ ತಗೊಳ್ತಾ ಇಲ್ಲ. They are being rude to us. ನಮಗೆ ಅವರು ಬಹಳ ಕ್ರೂರರಾಗಿ ವರ್ತಿಸಿದ್ರು. By not letting us to go out with friends. ನಾವು ಸ್ನೇಹಿತರಂತೆಗೆ ಹೊರಗಡೆ ಹೋಗ್ಲಿಕ್ಕೆ ಬಿಡ್ತಿರ್ಲಿಲ್ಲ. By not letting us enjoy the worldly pleasures. ಬೇರೆ ಮಕ್ಕಳು ಆನಂದಿಸಿದಂತೆ ನಾವು ಆನಂದಿಸಲಿಕ್ಕೆ ನಮ್ಗೆ ಆಗ್ತಿರ್ಲಿಲ್ಲ. By forcing us to read Bible every day. ಪ್ರತಿ ದಿವಸ ನಮ್ಮನ್ನು ಒತ್ತಾಯಪೂರ್ವಕವಾಗಿ ಬೈಬಲ್ ಓದುವಂತೆ ಮಾಡ್ತಾ ಇದ್ರು. By imparting the values of Bible every day. ಪ್ರತಿ ದಿವಸ ಮೌಲ್ಯಗಳು ಸತ್ಯವೇದದ ಮೌಲ್ಯಗಳನ್ನು ನಮ್ಮಲ್ಲಿ ಹಾಕ್ತಿದ್ರು. Making us sit for the family prayer. ಕುಟುಂಬದ ಪ್ರಾರ್ಥನೆಗೆ ಕೂತ್ಕೊಳ್ಳುವಂತೆ ಮಾಡ್ತಿದ್ರು. At that time we used to feel pressured and forcefully made us to do those things. ಆ ದಿನಗಳಲ್ಲಿ ಅದು ಬಹಳಷ್ಟು ಒತ್ತಾಯಪೂರ್ವಕವಾಗಿದ್ದ ಹಾಗೆ ನಮ್ಗೆ ಇರ್ತಿತ್ತು. But now once we are married, having kids of our own and having our own responsibilities, again today we share with each other. ಈ ದಿನ ಮದುವೆಯಾಗಿ ಮಕ್ಕಳು ಹುಟ್ಟಿದ ಮೇಲೆ ಈ ದಿನ ನಾವು ಹಂಚಿಕೊಳ್ಳುತ್ತಿರುವಾಗ ನಮ್ಗೆ ಅರ್ಥ ಆಗ್ತದೆ. He always says one word. ಅವರು ಯಾವಾಗ್ಲೂ ಒಂದು ಮಾತು ನಮ್ಗೆ ಹೇಳ್ತಾರೆ. You remember how harsh we used to feel? Do you remember how we used to cry among ourselves? But it is a blessing for us. ನನ್ನ ತಮ್ಮನು ನನಗೆ ಹೇಳ್ತಿರ್ತಾನೆ, ಈ ದಿನ ಮಾತಾಡುವಾಗ ನೋಡು ಅವಾಗ ನಮ್ಮ ತಂದೆ ತಾಯಿ ಎಷ್ಟು ನಮ್ಮನ್ನು ಫೋರ್ಸ್ ಮಾಡ್ತಾ ಇದ್ರು, ಒತ್ತಾಯಪೂರ್ವಕವಾಗಿ ಓದ್ರಿ, ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿರ್ರಿ ಎಂಬುದಾಗಿ ಹೇಳ್ತಿದ್ರು. ಆದ್ರೆ ಇವತ್ತು ನಾವೆಷ್ಟು ಆಶೀರ್ವದಿಸಲ್ಪಟ್ಟಿದೆ ಎಂಬುದಾಗಿ ಇವತ್ತು ನೆನಪು ಮಾಡ್ಕೊಳ್ತಾರೆ. He says, I'm glad they behaved like that. ಅವರು ಆ ರೀತಿಯಲ್ಲಿ ವರ್ತಿಸಿದಕ್ಕಾಗಿ ಇವತ್ತು ನಾನು ಬಹಳ ಸಂತೋಷ ಪಡುತ್ತೇನೆ. Because we are in what we are supposed to be. ನಾವು ಸ್ಥಾನದಲ್ಲಿ ಇರಬೇಕಾಗಿತ್ತೋ ಅವರ ಒತ್ತಾಯಪೂರ್ವಕವಾದಂತ ಕಾರ್ಯಗಳಿಂದ ಇವತ್ತು ಆ ಸ್ಥಾನಕ್ಕೆ ನಾವು ಬಂದಿದ್ದೇವೆ ಎಂಬುದಾಗಿ ನನ್ನ ಸಹೋದರನು ಹೇಳ್ತಾನೆ. This is what we are trying to implement in our children too. ಇದನ್ನೇ ನನ್ನ ಮಕ್ಕಳಲ್ಲಿ ಕೂಡ ನಾವು ಹಾಕಲು ಪ್ರಯತ್ನಿಸುತ್ತೇವೆ. Because I have learned from a godly mother. ಏಕೆಂದ್ರೆ ದೈವಿಕವಾದ ತಂದೆ ತಾಯಿಗಳಿಂದ ನಾವು ಇದನ್ನು ಕಲ್ತಿದ್ದೆವು. Tomorrow my parents are going to celebrate 41 years of their wedding anniversary. ನಾಳೆ ದಿವಸ ನನ್ನ ತಂದೆ ತಾಯಿಗಳು 41 ವರ್ಷದ ವೈವಾಹಿಕ ಜೀವನದ ಒಂದು ಸಂಭ್ರಮವನ್ನು ಅವರು ಆಚರಿಸಲಿಕ್ಕಿದ್ದಾರೆ. But 40 years of their life they have given for us. ಆದರೆ 40 ವರ್ಷಗಳು ಅವರು ನಮಗೆ ಕೊಟ್ಟಿದ್ದಾರೆ. I may not stand and thank them or may not honor them by garlands or bouquets, but here I am standing as a woman of God. That is a gift I have given to them. ಪ್ರಿಯರೇ, ಅವರನ್ನು ನಾನು ಕರ್ಕೊಂಡ್ಬಂದು ಹೂವಿನ ಹಾರವನ್ನು ಹಾಕಿ ದೊಡ್ಡ ಸಂಭ್ರಮ ಮಾಡದೇ ಇದ್ದಿರಬಹುದು, ಆದರೆ ಅವರು ಕೊಟ್ಟಂತ ಕೊಡುಗೆಗಾಗಿ ಇವತ್ತು ನಿಮ್ಮ ಮುಂದೆ ಮಾಧ್ಯಮ ಮುಂದೆ ನಾನು ನಿಂತ್ಕೊಂಡಿದ್ದೇನೆ. All these days I was thinking, what have I done to my parents? How can I do something to my parents? Because we are from India, we cannot express by hugging, kissing or giving cards, whatever. But this was the thing that God spoke to me. This is the gift that your mother expects from you. ಆದರೆ ನಾವು ಭಾರತೀಯ ಸಂಪ್ರದಾಯದಲ್ಲಿದ್ದ ಕಾರಣ ಅವರನ್ನು ಅಪ್ಪಿಕೊಂಡು ಎತ್ತಿಕೊಂಡು ಮುದ್ದಾಡುವಂಥದ್ದು ನಾವು ಮಾಡ್ಲಿಕ್ಕೆ ಆಗೋದಿಲ್ಲ. ಆದರೆ ನಾನು ಪ್ರಾರ್ಥನೆ ಮಾಡ್ತಿರುವಾಗ ದೇವರು ನನ್ನ ಹೃದಯದಲ್ಲಿ ಹಾಕಿದ್ದೇನಂತಂದ್ರೆ, ನೀನು ನಿಂತ್ಕೊಂಡು ದೇವರ ವಾಕ್ಯವನ್ನು ಹೇಳುವುದೇ, ಆತ್ಮಿಕವಾಗಿ ಬೆಳೆಯುವುದೇ ಅವರಿಗೆ ನೀನು ಕೊಡುವಂತ ದೊಡ್ಡ ಕೊಡುಗೆ, ವರ ಅಥವಾ ಆ ಒಂದು ಕೊಡುಗೆ ಎಂಬುದಾಗಿ ದೇವರು ನನಗೆ ಹೇಳಿದ್ದಾನೆ. Even today as I stand here, I also as a mother have a desire that no matter my children study further or not, no matter they have giftings, talents or do any extracurricular activities or not, but if they worship the Lord I serve, or if they serve the Lord that I serve, that's enough for me. ಪ್ರಿಯರೇ, ನಾನು ಕೂಡ ಒಂದು ತಾಯಿಯಾಗಿ ನನ್ನ ಮಕ್ಕಳಲ್ಲಿ ಅಪೇಕ್ಷಿಸುವುದೇನಂತಂದ್ರೆ, ಅವ್ರು ದೊಡ್ಡ ಓದುತ್ತಾರೋ, ಈ ಲೋಕದಲ್ಲಿ ದೊಡ್ಡದಾದಂತ ಒಂದು ಯಶಸ್ಸು ಪಡ್ಕೊಳ್ತಾರೋ ಇಲ್ಲವೋ ಅದನ್ನು ನಾನು 2ನೇ ದರ್ಜೆಯಾಗಿ ಇಟ್ಕೊಂಡಿದ್ದೇನೆ. 1ನೇ ದರ್ಜೆ ಏನಪ್ಪಾ ಅಂತಂದ್ರೆ, ಆತ್ಮಿಕವಾಗಿ ಅವರು ಬೆಳೆದು ದೇವರನ್ನು ಸೇವಿಸುವಂತವ್ರು ಆಗಿದ್ರೆ ಅದಕ್ಕಿಂತಲೂ ದೊಡ್ಡ ಕೊಡುಗೆ ನಮಗೇನಿರೋದಿಲ್ಲ. What more blessings we need apart from our kids being in the Lord? ನಮ್ಮ ಮಕ್ಕಳು ದೇವರಲ್ಲಿರುವುದಕ್ಕಿಂತಲೂ ದೊಡ್ಡ ಬಹುಮಾನ ನಮಗೇನು ಬೇಕ್ರಿ ಅವರಿಂದ. That's why it is very important for us mothers to be very godly. ಆ ಕಾರಣದಿಂದ ತಾಯಂದಿರು ಆತ್ಮಿಕವಾಗಿರುವುದು ಬಹಳ ಮುಖ್ಯವಾದ ವಿಷಯ. So we see in Proverbs 31 all the qualities of a godly mother. If you can read it for yourself later, it will help you to improve your godliness. ಜ್ಞಾನೋಕ್ತಿಗಳಲ್ಲಿ ಕಡೆ ಪುಸ್ತಕ ಅಧ್ಯಾಯವಾದಂತ 31ನೇ ಅಧ್ಯಾಯ 31 ವಚನಗಳಿದ್ದಾವೆ. ಆಮೇಲೆ ನೀವು ಓದಿಕೊಳ್ಳ್ರಿ, ಅದು ನಿಮಗೆ ಬಹಳ ಲಾಭದಾಯಕವಾಗ್ತದೆ.
ದೈವಿಕವಾದ ಒಂದು ಸ್ತ್ರೀ ಹೇಗಿರಬೇಕೆಂಬುದಾಗಿ ಅಲ್ಲಿ ಸ್ಪಷ್ಟವಾಗಿ ಹೇಳುತ್ತದೆ. If you want to give your mother any gift or any big thing from you, just worship the Lord that she worships and serve the Lord that she wants you to serve. ಪ್ರಿಯರೇ, ಒಂದು ವೇಳೆ ನಿನ್ನ ತಾಯಿಗೆ ನೀನೇನಾದ್ರೂ ದೊಡ್ಡ ಬಹುಮಾನ ಈ ಲೋಕದಲ್ಲಿ ಕೊಡಬೇಕೆಂಬುದಾಗಿ ಬಯಸಿದ್ರೆ ವಜ್ರ ವೈಡೂರ್ಯಗಳು ಬೇಡ ಪ್ರಿಯರೇ. ನಿನ್ನ ತಾಯಿ ಆರಾಧಿಸಿದಾಗೆ ನಿನ್ನ ದೇವರನ್ನು ನೀನು ಆರಾಧಿಸು. ನಿನ್ನ ತಾಯಿ ಹೇಗೆ ಆತ್ಮಿಕವಾಗಿ ಬೆಳೆದಿದ್ದಾಳೋ ಹಾಗೆ ನೀನು ಬೆಳಿ, ಅದೇ ದೊಡ್ಡ ಬಹುಮಾನವಾಗ್ತದೆ. Because mother is going through so many different variety of challenges from the day you are born to her. ಪ್ರಿಯರೇ, ನೀನು ಜನಿಸಿದಂತ ದಿನದಿಂದಲೂ ನಿನ್ನ ತಾಯಿ ಎಷ್ಟೋ ದೊಡ್ಡ ದೊಡ್ಡ ಸವಾಲುಗಳನ್ನು ಎದುರಿಸುತ್ತದೆ. It's not just outwardly challenges, ಹೊರಾಂಗಣದ ಸವಾಲುಗಳು ಮಾತ್ರವಲ್ಲದೆ challenges in her very own body. ಅವಳ ದೇಹದ ಒಳಗಡೆ ಎಷ್ಟೋ ಸವಾಲುಗಳು ಅವಳು ಎದುರಿಸುತ್ತಾಳೆ. From the time she conceived you, she starts undergoing so many hormonal changes. ಪ್ರಿಯರೇ, ನಿನ್ನನ್ನು ಗರ್ಭ ಧರಿಸುವ ದಿನದಿಂದಲೇ ಅವಳಲ್ಲಿ ಎಷ್ಟೋ ರೀತಿಯಾದಂತ ಒಂದು ಹಾರ್ಮೋನಲ್ ಬದಲಾವಣೆಗಳು ಅವಳಲ್ಲಿ ಬರುತ್ತವೆ. According to the study of woman's body, every 10 years there is a change in her body because of hormones. ಒಂದು ಸ್ತ್ರೀಯ ಒಂದು ದೇಹದ ಒಂದು ಇತಿಹಾಸ ಪ್ರಕಾರ ನಾವು ನೋಡಿದ್ರೆ ಪ್ರತಿ ಒಂದು 10 ವರ್ಷಗಳಲ್ಲಿ ಅವಳಲ್ಲಿ ಬದಲಾವಣೆಗಳು ಬರ್ತಿರ್ತವೆ. And recently doctors say that it's changing every 5 years now because of the hybrid foods. ಈ ದಿನಗಳಲ್ಲಿ ತಜ್ಞರು ಹೇಳುವಂತ ಮಾತೇನೆಂದ್ರೆ ಸ್ತ್ರೀಯರು ಮೊದಲು 10 ವರ್ಷಗಳಿಗೆ ಅವರ ದೇಹ ಬದಲಾವಣೆ ಆಗ್ತಿತ್ತು, ಈಗ 5 ವರ್ಷಗಳಿಗೆ ಬದಲಾವಣೆ ಆಗ್ತದೆ. ಯಾಕಂದ್ರೆ ಆಹಾರದಲ್ಲಿರುವಂತ ಒಂದು ರಸಾಯನಗಳ ಕಾರ್ಯದ ಮೂಲಕವಾಗಿ she has mood swings, she has tensions, she has burdens, she has so much of pains and agony in her body. ಅವಳ ದೇಹದಲ್ಲಿ ನೋವಿರ್ತದೆ, ಮಾನಸಿಕ ಒತ್ತಡವಿರ್ತದೆ, ಬಹಳಷ್ಟು ಕಾಳಜಿಯ ವಿಷಯಗಳಿರ್ತವೆ. ಎಲ್ಲಗಳು ಬದಲಾವಣೆಗಳು ದಿನನಿತ್ಯಕ್ಕೆ ಆ ಬದಲಾವಣೆ ಆಗ್ತಾ ಇರ್ತವೆ. But yet from morning till night you sleep, she is working for you in different forms. She becomes your chef sometime, she becomes your teacher sometime, she becomes your comforter sometime, she becomes a servant to you sometimes. ಪ್ರಿಯರೇ, ನೀನು ಆರಾಮಾಗಿರ್ಬೋದು, ಮಲಗಬಹುದು, ವಿಶ್ರಾಂತಿ ತಗೊಳ್ಬಹುದು, ಆದರೆ ನಿನ್ನ ತಾಯಿ ಹಗಲು ರಾತ್ರಿ ದುಡಿತಾಳೆ. ಕೆಲವು ಸತೆ ಅವಳು ನಿನಗೆ ಅಡಿಗೆ ಅಡಿಗೆ ಮಾಡುವಂತವಳು ಆಗ್ತಾಳೆ, ಕೆಲವು ಸತೆ ಅವಳು ನಿನಗೆ ಟೀಚರ್ ಆಗ್ತಾಳೆ, ಕೆಲವು ಸತೆ ನಿನ್ನ ನೋಡ್ಕೊಳ್ಳುವಂತ ಕಾಳಜಿ ದಾದಿ ಆಗ್ತಾಳೆ. ಅನೇಕ ವಿಷಯಗಳು ಅವಳು ವಹಿಸ್ಕೊಳ್ತಿರ್ತಾಳೆ ನಿನ್ನ ವಿಷಯದಲ್ಲಿ. But how are we responding to our mothers? ಆದ್ರೆ ಹೇಗಪ್ಪ ನಮ್ಮ ತಾಯಿಯಂದಿರಿಗೆ ನಾವು ಸ್ಪಂದಿಸುತ್ತಾ ಇದ್ದೇವೆ, ಪ್ರಕ್ರಿಯೆ ತೋರಿಸ್ತಾ ಇದ್ದೇವೆ? In our days we used to shiver to talk to them or to ask anything. ನಾವು ಚಿಕ್ಕವರಾಗಿದ್ದಾಗ ನನ್ನ ತಾಯಿನ ಏನಾದ್ರೆ ಕೇಳಬೇಕಾದ್ರೆ ಭಯ ನಡುಗುತ್ತಿದ್ದೆವು. It's now after I have kids that I speak boldly to her, I back answer to her ಈಗಲೇ sometimes. ತಾನೇ ನನಗೆ ಮಕ್ಕಳಾದ ಮೇಲೇನೆ ನಾನು ನನ್ನ ತಾಯಿಯೊಂದಿಗೆ ಎದುರಾಳಾಗಿ ಅಂದ್ರೆ ಧೈರ್ಯದಿಂದ ಮಾತಾಡುತ್ತಾ ಇದ್ದೇನೆ. But I see nowadays generation, even a primary school student talks to their mother in a very rude manner. ಈ ದಿನಗಳಲ್ಲಿ ಒಂದು ಪ್ರೈಮರಿ ಅಂತಂದ್ರೆ ಪ್ರಾಥಮಿಕ ಶಾಲೆ ಚಿಕ್ಕ ಒಂದು ಶಿಕ್ಷಣ ಅಂತಂದ್ರೆ ಶಾಲೆಯಲ್ಲಿರುವಂತ ಒಂದು ಹುಡುಗರು ತಾಯಿಂದರಿಗೆ ಮಾತನ್ನು ನೋಡುವಾಗ ವಿಚಿತ್ರವಾಗಿ ಕಾಣುತ್ತವೆ. You don't know how much pain she's bearing every day by your disobedience, by your talking ill to her and all. ನಿನ್ನ ಅವಿಧೇಯತೆಯಿಂದ, ನೀನು ಸರಿಯಾಗಿ ವರ್ತಿಸದ ಕಾರಣದಿಂದ ನಿನ್ನ ತಾಯಿ ಎಷ್ಟು ನೋವಿಗೆ ಗುರಿ ಆಗ್ತಾಳೋ ನಿನಗೆ ಅರ್ಥ ಆಗುವುದಿಲ್ಲ. And indirectly you're also giving pain to your father, God in heaven, who has some qualities of mother too. ಪ್ರಿಯರೇ, ನೀನು ಈ ರೀತಿಯಲ್ಲಿ ಅವಿಧೇಯನಾಗುವಾಗ ನಿನ್ನ ತಾಯಿಯನ್ನು ನೀನು ಗಾಯಪಡಿಸುತ್ತಾ ಇಲ್ಲ, ನಿನ್ನ ತಾಯಿಯ ಮೇಲಿರುವಂತ ನಿನ್ನ ದೇವರು, ತಾಯಿಯ ರೂಪದಲ್ಲಿರುವಂತ ನಿನ್ನ ದೇವರನ್ನು ನೀನು ಗಾಯಪಡಿಸುತ್ತಾ ಇದ್ದೀ. This is why we are not successful. This is why we are having shortened days. ಆ ಕಾರಣದಿಂದಲೇ ಈ ಒಂದು ಕಾಲದಲ್ಲಿ ನಮಗೆ ದೀರ್ಘಾಯುಷ್ಯ ಸಿಗುವುದು ಬಹಳ ಕಷ್ಟವಾಗಿದೆ. ನಮ್ಮ ದಿನಗಳು ಕೊಂಚವಾಗುತ್ತಾ ಇದ್ದಾವೆ. With a small short story I want to close this. ಒಂದು ಚಿಕ್ಕ ಕಥೆಯಿಂದ ನಾನು ಮುಗಿಸುತ್ತೇನೆ, ಕೇಳ್ರಿ. In 1820s there was a man called Peter Ridgely. 18ನೇ ಶತಮಾನದಲ್ಲಿ 20ನೇ ವರ್ಷದಲ್ಲಿ ಒಬ್ಬ ವ್ಯಕ್ತಿ ಇದ್ದನು. He was working for a navy. ಆತನು ಈ ಒಂದು ನೇವಿ ಅಂತಂದ್ರೆ ಸಮುದ್ರದ ಅಡಿಯಲ್ಲಿ ಆತನು ಕೆಲಸ ಮಾಡ್ತಾ ಇದ್ದನು. And he went on voyage in a ship from England to some neighboring country. ಆತನು ಒಂದು ಸಮಯ ಇಂಗ್ಲೆಂಡ್ ದೇಶದಿಂದ ಆ ಸುತ್ತಮುತ್ತಲಿರುವಂತಹ ದೇಶಗಳಿಗೆ ಈ ಒಂದು ಹಡಗಿನಲ್ಲಿ ಹೋಗ್ತಾನೆ. We see, according to his history, he was a very notorious and very rebellious child. ಆತನ ಇತಿಹಾಸದಲ್ಲಿ ಒಂದು ವೇಳೆ ಆತನ ವಿಷಯದಲ್ಲಿ ನೋಡುವಾಗ ಆತನು ಬಹಳಷ್ಟು ತುಂಟನಾಗಿದ್ದನು.
He ran away from his home and he came into this navy. ಆತನು ಮನೆಯನ್ನು ಬಿಟ್ಟು ಓಡಿ ಹೋಗಿ ಈ ಒಂದು ಸಮುದ್ರದ ಕೆಲಸಗಳಲ್ಲಿ ಹಡಗಿನಲ್ಲಿ ಕೆಲಸ ಮಾಡುವಂತ ಒಂದು ಉದ್ಯೋಗವನ್ನು ಆತನು So ಪಡ್ಕೊಳ್ಳುತ್ತಾನೆ. when he was on this voyage, there was a wreck in the ship and the ship sank into the water. ಆತನು ಒಂದು ಹಡಗಿನಲ್ಲಿ ಪ್ರಯಾಣ ಮಾಡಿ ಹೋಗುತ್ತಿರುವಾಗ ಹಡಗು ಆ ನೀರಿನಲ್ಲಿ ಮುಳುಗಿ ಹೋಗ್ತದೆ, ಸಮುದ್ರದಲ್ಲಿ ಮುಳುಗುತ್ತದೆ. And some of the crew are alive and they are hanging on to some pieces of the boat and they were still alive waiting for the rescue boats. ಅಲ್ಲಿ ಕೆಲಸ ಮಾಡುವಂತ ಕೆಲವೊಬ್ಬರು ಸಿಬ್ಬಂದಿಗಳು ಹೇಗೋ ಆ ಹಡಗು ಮುರಿದ್ರು ಕೂಡ ಎಲ್ಲೋ ಒಂದು ಕಂಬವನ್ನು ಕಟ್ಟಿಗೆಯನ್ನು ಹಿಡ್ಕೊಂಡು ಅಲ್ಲೇ ಇದ್ರು, ಬೇರೆ ಹಡಗುಗಳು ಬಂದು ಅವರನ್ನು ರಕ್ಷಿಸೋದಕ್ಕಾಗಿ ಕಾಯ್ತಾ ಇದ್ರು. So the second ship has come to rescue them. ಎರಡನೇ ಹಡಗು ಅಲ್ಲಿ ಬರುತ್ತದೆ ಅವರನ್ನು ರಕ್ಷಿಸೋದಕ್ಕಾಗಿ. They safely board into it. ಅವರು ಸಂರಕ್ಷಣೆಯಿಂದ ಆ ಹಡಗಿನಲ್ಲಿ ಹೋಗ್ತಾರೆ. As they travel few kilometers, ಕೆಲವು ಕಿಲೋಮೀಟರ್ಗಳು ಸಮುದ್ರದಲ್ಲಿ ಪ್ರಯಾಣ ಮಾಡಿದ the ನಂತರ same thing happens to this ship too. ಈ ಹಡಗುಗೂ ಕೂಡ ಅದೇ ರೀತಿಯಲ್ಲಿ ಆಗ್ತದೆ. And the ship sank into the water. ಮತ್ತೆ ಆ ಹಡಗು ನೀರಿನಲ್ಲಿ ಮುಳುಗುತ್ತದೆ. Few died but few remained. ಕೆಲವೊಬ್ಬರು ಸತ್ರು, ಕೆಲವೊಬ್ಬರು ಉಳ್ಕೊಂಡ್ರು. And they are waiting for their next boat. ಮತ್ತೆ ಮೂರನೇ ಹಡಗು ಬರೋದಕ್ಕಾಗಿ ಅವರು ಕಾಯ್ತಾ In the ಇದ್ರು. same way, the third ship came, the fourth ship came, and the fifth ship came. ಅದೇ ರೀತಿಯಲ್ಲಿ ಪ್ರಿಯರೇ, ಅವರು ದಡವನ್ನು ಮುಟ್ಟುವ ಒಳಗಡೆ 3, 4, 5ನೇ ಹಡಗು ಕೂಡ ಬಂತು. All the 5 ships underwent the same accident. ಎಲ್ಲಾ ಹಡಗುಗಳು ಅದೇ ರೀತಿಯಾದಂತಹ ಅಪಘಾತಕ್ಕೆ ಸಿಲುಕಿಕೊಳ್ಳುತ್ತವೆ. It looks like a fairy tale. ಅದು ಅಂತಂದ್ರೆ ಒಂದಾದ ಮೇಲೆ ಒಂದು ಆದ But ಹಾಗಿರುತ್ತದೆ. this is the real story. ಇದು ನಿಜವಾದಂತ ಘಟನೆ ಪ್ರಿಯರೇ, ನಾನೇನು ಕಟ್ಟುಕತೆ ಹೇಳ್ತಾ ಇಲ್ಲ. But the 6th ship, which is called City of Leeds, comes there. ಆದ್ರೆ 6ನೇ ಹಡಗು ಅಲ್ಲಿ ಬರ್ತದೆ, ಆ ಸಿಟಿ ಆಫ್ ದಿ ಲೀವ್ ಎಂಬಂತ ಒಂದು ಹಡಗು. And this person gets into this ship. ಈ ಒಂದು ವ್ಯಕ್ತಿ ಆ 6ನೇ ಹಡಗಿನಲ್ಲಿ ಹೋಗ್ತಾನೆ. This is the only person left among all the crew. ನೋಡ್ರಿ, ಅಲ್ಲಿ ಕೆಲಸ ಮಾಡುವಂತ ಸಿಬ್ಬಂದಿಗಳ ಮಧ್ಯದಲ್ಲಿ ಉಳಿದಂತ ಏಕೈಕ ಮನುಷ್ಯನು ಈ ಒಂದು ವ್ಯಕ್ತಿ ಆಗಿದ್ದನು. And he safely gets into the ship and he's traveling almost getting near to his destination. ಈಗ ತಾನು ಸುರಕ್ಷಿತವಾಗಿ ಹಡಗಿನಲ್ಲಿ ಇಳ್ಕೊಳ್ಳುತ್ತಾನೆ ಮತ್ತು ಹಡಗಿನ ದಡಕ್ಕೆ ಅಂತ ಸಮುದ್ರ ದಡಕ್ಕೆ ಬರುವಂತಹ ಸಂದರ್ಭಗಳಲ್ಲಿ The captain of the ship comes to him. ಆ ಒಂದು ಹಡಗಿನ ಕ್ಯಾಪ್ಟನ್ ಅಂತಂದ್ರೆ ಮೇಲಧಿಕಾರಿಯಲ್ಲಿ ಬರ್ತಾನೆ. Can I have a favor from you? ಆತನು ಈತನನ್ನು ಕೇಳ್ತಾನೆ, ನಿನ್ನಿಂದ ನನಗೊಂದು ಸಹಾಯ ದೊರಕುತ್ತದೋ? Peter was shocked. What kind of favor can I give to him? ಈ ಪೀಟರ್ ಎಂಬಂತ ವ್ಯಕ್ತಿ ವಿಚಿತ್ರವಾಗಿ ನೋಡ್ತಾನೆ. ನಾನೇ ಒಂದು ಅಪಘಾತದಲ್ಲಿ ಸಿಕ್ಕಿಕೊಂಡಿರುವಾಗ ಈ ವ್ಯಕ್ತಿ ನನ್ನಿಂದ ಸಹಾಯವನ್ನು ಕೇಳ್ತಾ ಇದ್ದಾನಲ್ಲ ಎಂಬುದಾಗಿ. He requests him, saying that there is a old woman in the room. She's dying. She's about to die, but she is going on asking for her son to be seen for the last one time. ಆ ಒಂದು ಕ್ಯಾಪ್ಟನ್ ಅಂದ್ರೆ ಮೇಲಧಿಕಾರಿ ಹೇಳ್ತಾನೆ, ಅಯ್ಯ, ಹೇಗಾದ್ರೂ ನಾವು ಈ ಪರಿಸ್ಥಿತಿಯಲ್ಲಿ ಇದ್ದೇವೆ. ಈಗ ನನ್ನ ಹಡಗಿನಲ್ಲಿ ಒಂದು ವೃದ್ಧ ತಾಯಿ ಇದ್ದಾಳೆ. ಅವಳು ಮಗನಿಗೋಸ್ಕರ ಎಷ್ಟೋ ರೋಧಿಸ್ತಾ ಇದ್ದಾಳೆ, ಅವಳ ಮಗನ ನೋಡಬೇಕೆಂಬುದಾಗಿ. She has already been traveling from days with us and she recognizes all of us. ಅವಳು ಎಷ್ಟೋ ವರ್ಷಗಳಿಂದ ಈ ಹಡಗಿನಲ್ಲಿ ನಮ್ಮೊಂದಿಗೆ ಅವಳು ಇದ್ದಾಳೆ. ಅವಳಿಗೆ ನಾವೆಲ್ಲರೂ ಪರಿಚಯ ಇದ್ದೇವೆ. We all love her. She loves us. ಅವಳು ನಮ್ಮನ್ನು ಬಹಳ ಪ್ರೀತಿ ಮಾಡ್ತಾಳೆ, ನಾವು ಸಹ ಹಾಗೆ ಅವಳನ್ನು ಪ್ರೀತಿ ಮಾಡುತ್ತೇವೆ. But she recognizes and she denies any one of us to be her son. ಆದ್ರೆ ಅವಳ ಒಂದು ಸಮಸ್ಯೆ ಏನಂದ್ರೆ, ನಾವೆಲ್ಲರೊಳಗೆ ಒಳ್ಳೆ ಚಿರು ಪರಿಚಯ ಇದ್ದ ಕಾರಣ ನಮ್ಮನ್ನು ತಿರಸ್ಕರಿಸ್ತಾಳೆ ಮಗನಾಗಿ ಸ್ವೀಕರಿಸಿಕೊಳ್ಳಲು. So I request you, you being a stranger, she has never seen your face, so you come and stand before her saying that you are the son who's come, and let her die a peaceful death. ಆ ಕಾರಣದಿಂದ ನಿನ್ನಲ್ಲಿ ನಾನು ವಿನಂತಿಸಿಕೊಳ್ಳುವುದೇನಂತಂದ್ರೆ, ನೀನು ಅಪರಿಚಯ ವ್ಯಕ್ತಿ ಆಗಿದ್ದಿ, ನೀನು ಹೊಸದಾಗಿ ಈ ಹಡಗಿನಲ್ಲಿ ಬಂದಿದ್ದಿ. ಆ ಕಾರಣ ಅವಳು ನಿನ್ನನ್ನು ಗುರುತಿಸಿಕೊಳ್ಳೋದಿಲ್ಲ. ನೀನು ಬಂದು ಅವಳ ಮಗನಾಗಿ ನಟಿಸಿದರೆ ಅವಳು ಒಂದು ವೇಳೆ ತೃಪ್ತಳಾಗಿ ಮರಣವನ್ನು ಹೊಂದುತ್ತಾಳೇನೋ. So he felt good. Okay, I can help someone die peacefully. So he agrees and goes to the compartment. ಆ ಕಾರಣದಿಂದ ಪೀಟರ್ ಎಂಬಂತ ಈ ವ್ಯಕ್ತಿ ಮೇಲಧಿಕಾರಿಯ ಮಾತನ್ನು ಕೇಳಿ, ಸರಿ, ಯಾರೊಬ್ಬರು ಸಾಯ್ತಾ ಇರುವಂತ ಸಂದರ್ಭದಲ್ಲಿ ನಾನು ಈ ರೀತಿ ನಟಿಸುಗೆ ನನಗೇನು ಹೋಗ್ತದೆ ಎಂಬುದಾಗಿ ಆತನು ಹೋಗ್ತಾನೆ. So the moment he enters the compartment and looks on the bed, it was his own mother. ಪ್ರಿಯರೇ, ವಿಷಾದಕರವಾದ ಸಂಗತಿ ಏನಪ್ಪಾ ಅಂತಂದ್ರೆ, ಆತನ ಹಡಗಿನ ಒಳಗಡೆ ಹೋಗಿರುವಾಗ ಹಾಸಿಗೆ ಮೇಲೆ ಮಲಗಿದ್ದಂತ ಸ್ತ್ರೀಯನ್ನು
ನೋಡುತ್ತಾನೆ. ನೋಡಿದ ತಕ್ಷಣ ಅವಳು ಆತನ ತಾಯಿಯಾಗಿರುತ್ತಾಳೆ. She is called Sarah Richly. ಅವಳ ಹೆಸರು ಸಾರಾ ರಿಚ್ಲಿ ಎಂಬುದಾಗಿ. Sarah Richly was going into coma, again coming out of her coma, but the only prayer on her lips was, help me to see my son once again. ಸಾರಾ ರಿಚ್ಲಿ ಅಂತ ಈ ಒಂದು ವೃದ್ಧಳು ಅವಳು ಕೋಮಾದಲ್ಲಿ ಹೋಗ್ತಾಳೆ, ಮತ್ತೆ ಎಚ್ಚರಿಕೆ ಆಗ್ತದೆ. ಹಾಗೇ ಆಗ್ತಾ ಇರುವಂತ ಪರಿಸ್ಥಿತಿಯಲ್ಲಿ ಅವಳ ಕೊನೆ ಪ್ರಾರ್ಥನೆ ಏನಪ್ಪಾ ಅಂತಂದ್ರೆ, ಅಯ್ಯ ಒಂದು ಸತಿ ಆದ್ರೂ ಕೊನೆದಾಗಿ ನನ್ನ ಮಗನನ್ನು ನೋಡುವಂತ ಒಂದು ಕೃಪೆ ಕೊಡು ಎಂಬುದಾಗಿ ಕೇಳುತ್ತಾಳೆ. So we see here Sarah Richly was a pious woman and she was praying to the Lord that she will see her son before she dies. ಪ್ರಿಯರೇ, ಈ ಒಂದು ಸಾರಾ ರಿಚ್ಲಿ ಅಂತ ಈ ವೃದ್ಧಳು ಭಕ್ತಿಪರಳಾದಂತ ಸ್ತ್ರೀಯಾಗಿದ್ದುಕೊಂಡು ದೇವರಲ್ಲಿ ಬೇಡಿಕೊಳ್ಳುತ್ತಾ ಇರ್ತಾಳೆ, ನನ್ನ ಮಗನನ್ನು ಒಂದು ಸತಿ ನಾನು ನೋಡ್ಲಿಕ್ಕೆ ಅವಕಾಶ ಕೊಡೆಂಬುದಾಗಿ. So God, in answering her prayer, sank 5 ships but did not allow Peter to die. ಪ್ರಿಯರೇ, ಸಾರಾ ರಿಚ್ಲಿ ಎಂಬಂತ ಈ ಒಂದು ಹೆಣ್ಣು ಪ್ರಾರ್ಥನೆ ಮಾಡಿದ ಕಾರಣ ದೇವರ ಪ್ರಾರ್ಥನೆ ಗೌರವಿಸೋದಕ್ಕಾಗಿ 5 ಹಡಗುಗಳು ಮುಳುಗಿ ಹೋದ್ರು ಈ ಒಂದು ಪೀಟರ್ ರಿಚ್ಲಿ ಎಂಬಂತ ವ್ಯಕ್ತಿ ಸಾಯದೆ ಕೊನೆಗೂ ತಾಯಿಯ ಬಳಿಕ ಬರುತ್ತಾನೆ. So this is the power of a mother's prayer. ಇದು ತಾಯಿಯ ಪ್ರಾರ್ಥನೆಯ ಶಕ್ತಿಯಾಗಿದೆ. Don't underestimate your mother and her prayers. ನಿನ್ನ ತಾಯಿಯ ಪ್ರಾರ್ಥನೆಗಳು ಅಥವಾ ಅವಳ ಜೀವಿತವನ್ನು ನೀನು ಹಗುರವಾಗಿ ತಗೊಳ್ಳಬೇಡ. Finally Peter was a transformed man. ಕೊನೆಯದಾಗಿ ಆ ಪೀಟರ್ ಎಂಬಂತ ವ್ಯಕ್ತಿ ಬಹಳ ರೂಪಾಂತರ ಹೊಂದಿದಂತ ವ್ಯಕ್ತಿ ಆದನು. The moment she saw her very own son in front of her, she recovered from her illness and they had a joy. ಯಾ ಕ್ಷಣದಲ್ಲಿ ಪೀಟರ್ ಒಳಗಡೆ ಬಂದನೋ, ತಾಯಿ ನೋಡಿದ ತಕ್ಷಣವೇ ಅವಳು ಎಷ್ಟೋ ಸಂತೋಷ ಪಟ್ಟು ಆರೋಗ್ಯವಂತಳಾದಳು. This is the joy that every child can give to their parents. ತನ್ನ ತಾಯಿ ತಂದೆಗೆ ಒಂದು ಮಗು ಸಂತೋಷ ಕೊಡಬಹುದೇ ಎಂಬುದಾಗಿ ಹೇಳುವಾಗ, ಇಂಥದ್ದು ಮಾಡುವಾಗ ಅವರು ಎಷ್ಟೋ ತೃಪ್ತರಾಗುತ್ತಾರೆ. The true repentance, the true transformation, the change that you have towards God and your parents is the very thing that brings joy in your mother's life. ನಿಜವಾದಂತ ನಿನ್ನಲ್ಲಿ ದೈವ ಭಕ್ತಿ, ರಕ್ಷಣೆ, ವಿಧೇಯತೆ ನಿನ್ನಲ್ಲಿರುವಾಗ ಅದಕ್ಕಿಂತಲೂ ದೊಡ್ಡ ಸಂತೋಷ ಒಂದು ತಂದೆ ತಾಯಿಗಳಿಗೆ ಏನು ಇರುವುದಿಲ್ಲ ಪ್ರಿಯರೇ. So I even encourage mothers who are viewing me. ಇವತ್ತು ವೀಕ್ಷಿಸುವಂತ ತಾಯಂದಿರಿಗೆ ಕೂಡ ನಾನು ಉತ್ತೇಜನಗೊಳಿಸಲು ಬಯಸುತ್ತೇನೆ. Maybe your child is out of the way. ನಿನ್ನ ಮಗು ಒಂದು ವೇಳೆ ಮಾರ್ಗ ತಪ್ಪಿರಬಹುದು. Lot of things you must have tried to change him. ನೀನು ಆ ಮಗನನ್ನು ಬದಲಾಯಿಸುವುದಕ್ಕಾಗಿ ಬಹಳಷ್ಟು ಕಾರ್ಯ ಪ್ರಯತ್ನಗಳನ್ನು ಮಾಡಿರಬಹುದು. But persistence in prayer will change your child. ಆದರೆ ಪ್ರಾರ್ಥನೆಯಲ್ಲಿ ಸತತವಾಗಿ ನೆಲೆಗೊಳ್ಳುವುದು ನಿನ್ನ ಮಗುವನ್ನು ಬದಲಾಯಿಸುತ್ತದೆ. God honors the prayers of a mother. ತಾಯಿಯ ಪ್ರಾರ್ಥನೆಗಳನ್ನು ದೇವರು ಗೌರವಿಸುತ್ತಾರೆ. That's why Jesus also in his pain and in his crucifixion critical time too, he has again given us a model of honoring mother. ಅದೇ ರೀತಿಯಲ್ಲಿ ಯೇಸು ಕ್ರಿಸ್ತನು ಸಹ ತನ್ನ ಮರಣದ ಸಂದರ್ಭದಲ್ಲಿ ಸಿಲುವೆ ಮೇಲೆ ನೇತಾಡುವಾಗ ನಾವು ನೋಡ್ತೇವೆ ತಾಯಿಯನ್ನು ಗೌರವಿಸುವಂತ ಕಾರ್ಯ ಆತನು ಮಾಡಿದನು. So let us take Jesus' model and honor our mother and have long and prosperous life. ಯೇಸು ಕ್ರಿಸ್ತನನ್ನು ನಮ್ಮ ಮಾದರಿಯಾಗಿ ತಗೊಂಡು ನಾವು ಸಹ ನಮ್ಮ ತಂದೆ ತಾಯಿಗಳನ್ನು ಗೌರವಿಸುವುದು, ವಿಶೇಷವಾಗಿ ತಾಯಿಗೆ ಕೊಡಬೇಕಾದ ಸ್ಥಾನವನ್ನು ಕೊಡುವುದರ ಮೂಲಕವಾಗಿ ದೇವರನ್ನು ನಾವು ಮಹಿಮೆಪಡಿಸುವಂತ ಮಕ್ಕಳಾಗಿ Blessed are you mothers who are in the Christ, whose prayers are answered very much. ತಾಯಂದಿಯರೇ, ದೇವರಲ್ಲಿದ್ದಂತ ನೀವು ಧನ್ಯರು, ನಿಮ್ಮ ಪ್ರಾರ್ಥನೆಗಳು ಉತ್ತರಿಸಲ್ಪಡುತ್ತವೆ. Don't stop praying for your children's future. Don't stop praying for their spirituality. Definitely you will be answered. ನಿಮ್ಮ ಮಕ್ಕಳ ಭವಿಷ್ಯತ್ತಿಗಾಗಿ ಪ್ರಾರ್ಥನೆ ಮಾಡುವುದನ್ನು ನಿಲ್ಲಿಸಬೇಡ್ರಿ. ಅವರ ಭವಿಷ್ಯತ್ತು ಆತ್ಮಿಕವಾಗಿ ಬೆಳೆಸುವುದರಲ್ಲಿ ನಿಲ್ಲಿಸಬೇಡ್ರಿ. May God bless this word. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ಹಲ್ಲೆಲೂಯಾ. ಥ್ಯಾಂಕ್ ಯು ಸೋ ಮಚ್. ದೇವರು ನಮ್ಮ ಪಾಸ್ಟರ್ಮನ್ನು ಆಶೀರ್ವದಿಸಲಿ ಎಂಬುದಾಗಿ ನಾನು ಬಯಸುತ್ತೇನೆ. ಅದ್ಭುತವಾಗಿ ಅವರು ಒಳ್ಳೆಯ ಬೋಧಕಿ. ಏಕೆಂದರೆ ಅವರ ಇಡೀ ಕುಟುಂಬ ಒಂದು ಟೀಚರ್ ಕುಟುಂಬದಿಂದ ಬರ್ತಾರೆ. ಆಮೇಲೆ ದೇವರು ತಂದೆ ತಾಯಿಗಳನ್ನು ಕೂಡ ಭಾಳ ಅದ್ಭುತವಾದ ಟೀಚರ್ಗಳಾಗಿ ಆಶೀರ್ವದಿಸಿದ್ದಾರೆ. ಮತ್ತು ಅವರ ಸುಪುತ್ರಿಯಾದಂಥ ನಮ್ಮ ಪಾಸ್ಟರ್ಮ್ಮ ಕೂಡ ಒಳ್ಳೆಯ ಒಂದು ಟೀಚರ್ ಆಗಿ ಅವರು ಬೆಳೆದಿದ್ದಾರೆ. ಅದೇ ರೀತಿಯಲ್ಲಿ ಮಕ್ಕಳನ್ನು ಕೂಡ ಅವರು ಅದೇ ರೀತಿಯಲ್ಲಿ ಬೆಳೆಸುತ್ತಾರೆ. ಅಂಥ ಒಂದು ತಾಯಿ ನಮ್ಮ ಸಭೆಯಲ್ಲಿ ಇರುವುದು ನಮಗೆ ಎಷ್ಟೋ ಧನ್ಯಕರವಾದಂಥ ವಿಷಯವಾಗಿದೆ. ಅದಕ್ಕಾಗಿ ನಾನು ನಿಜವಾಗಿ ಅವರಿಗೆ ವಂದನೆ ಸಲ್ಲಿಸ್ತೇನೆ. ಮತ್ತು ತಾಯಿಂದಿಯರಿಗೂ ಕೂಡ ಈ ವಾಕ್ಯವನ್ನು ಕೇಳಿದ್ದೀವಲ್ಲ ನಾವು, ನಿಜವಾಗಿ ನಾನು ಕೆಲವು ಸತ ವಿಚಿತ್ರವಾಗಿ ನೋಡ್ತಿರ್ತೇನೆ. ತಾಯಂದಿರು
ನಾವೆಷ್ಟು ಭಕ್ತಿಪೂರ್ವಕವಾಗಿರ್ತೀವೋ ನಮ್ಮ ಮಕ್ಕಳು 100ಕ್ಕೆ 100 ಅದರ ಫಲವಾಗಿ ಅವರು ಕಂಡು ಬರುತ್ತಾರೆ. ಹಲ್ಲೆಲೂಯಾ. ನಿಮಗೆ ಗೊತ್ತಿರಬಹುದು, ಜಾನ್ ವೆಸ್ಲಿ ಎಂಬಂಥ ದೊಡ್ಡ ದೇವ ಸೇವಕನು. ಅವರು 6 ಜನ 7 ಜನ ಅಣ್ಣ ತಮ್ಮಂದಿರು. ಅವರ ತಾಯಿ ಬೆಳಗ್ಗೆ ಎದ್ದು ಸೆರಗಿಟ್ಕೊಂಡು ದೇವರಲ್ಲಿ ಕೇಳ್ತಿಲ್ಲಂತೆ, ದೇವರೇ, ಈ ಮಲಗಿದ್ದಂತೆ ಮಕ್ಕಳು ನಿನ್ನ ಸೇವಕರಾಗಲಿ, ಅಯ್ಯ ಇವರು ಸೇವಕರಾಗಿ ಬೆಳೆಯಲಿ ಎಂಬುದಾಗಿ. ಪ್ರಿಯರೇ, ತಾಯಿಯ ಪ್ರಾರ್ಥನೆ ಎಷ್ಟು ಬಲಿಷ್ಠವಾದ ಪ್ರಾರ್ಥನೆ ಅಂತಂದರೆ, ಇಡೀ ಜಗತ್ತಿಗೆ ಸುವಾರ್ತೆ ಸಾರುವಂಥ 6 ಸುವಾರ್ತಿಕರು ಆ ಒಂದು ಕುಟುಂಬದಲ್ಲಿ ಎದ್ದರು. ಅವರಲ್ಲಿ ಜಾನ್ ವೆಸ್ಲಿ ಈ ಒಂದು ಮೆಥಡಿಸ್ಟ್ ಸಭೆಗಳ ಸಂಸ್ಥಾಪಕನು. ಎಷ್ಟು ಅದ್ಭುತ ನೋಡ್ರಿ. ಹೇಗಾಯಿತು? ಅವರು ಪ್ರಾರ್ಥನೆ ಮಾಡೋದ್ರಿಂದ ಅದು ಆಗಲಿಲ್ಲ ರೀ, ತಾಯಿ ಪ್ರಾರ್ಥನೆ ಮಾಡೋದ್ರಿಂದ. ಈ ದಿನಗಳಲ್ಲಿ ನಾನು ಆ ಫೇಸ್ಬುಕ್ಕು ಈಗ ಚೆನ್ನಾಗಿ ಬಳಸ್ತಾ ಇದ್ದೇವೆ. ನಾವು ಮೊದಲು ಭಾಳ ದೂರವಾಗಿ ಇಡ್ತಿದ್ದೆವು, ಈಗ ಚೆನ್ನಾಗಿ ಬಳಸ್ತಿದ್ದೇವೆ. ಕೆಲವು ತಾಯಂದಿರು ನೋಡ್ತೇನೆ, ಭಕ್ತಿಯ ಹಾಡುಗಳು ಬರುವಾಗ ಚಪ್ಪಾಳೆ ತಟ್ಟುತ್ತಾ ಹಾಡು ಹಾಡ್ತಾ ಇರ್ತಾರೆ. ಅದೇ ಮತ್ತು ಸಿನಿಮಾ ಹಾಡು ಬರುವಾಗಲೂ ಅದಕ್ಕೂ ಚಪ್ಪಾಳೆ ತಟ್ತಾ ಇರ್ತಾರೆ. ಕೆಲವು ತಾಯಂದಿರು ನಾನು ನಿಜವಾಗಿ ಕ್ರೈಸ್ತವರು ಫಾಸ್ಟರ್ ಪ್ರೈಸ್ ದ ಲಾರ್ಡ್ ಅಂತೇಳಿ ಇಲ್ಲಿ ಹಾಕ್ತಾರೆ. ಅಲ್ಲಿ ಸಿನಿಮಾ ಆ್ಯಕ್ಟರ್ಗಳು ಬಂದರೆ ಅವ್ರಿಗೂ ಕೂಡ ಬಾ ಏನು ಸುಂದರವಾಗಿ ಕಾಣ್ತೀರ ಅಂತ ಹೇಳ್ತಾರೆ. ಪ್ರಿಯರೇ, ನೀವು ತಾಯಂದಿರು ಏನು ಮಾಡ್ತಿದ್ರೋ ನಿಮ್ಮ ಮಕ್ಕಳು ನಿಮ್ಮನ್ನು ಗಮನಿಸ್ತಾ ಇದ್ದಾರೆ. ದಯಮಾಡಿ ನಾವು ಕ್ರೈಸ್ತ ಸಮುದಾಯ ವಿಶೇಷವಾದಂಥ ಸಮುದಾಯ. ದೇವರು ನಮಗೆ ರಕ್ಷಣೆ ಕೊಟ್ಟಿದ್ದಾರೆ, ಅದು ದೊಡ್ಡ ಧನ್ಯಕರವಾದಂಥ ವಿಷಯ. ಅನೇಕರಿಗೆ ಕೊಡಲಿಲ್ಲ. ಅವರನ್ನು ನೋಡಿ ನಮ್ಮ ಮಕ್ಕಳು ಅವರಂಗಿರಬೇಕು, ಅವರಂಗೆ ಅಲಂಕರಿಸ್ಕೊಳ್ಬೇಕು. ಅದನ್ನು ಮಾಡಬೇಡ್ರಿ. ನಿನ್ನ ಮಗು ಕ್ರಿಸ್ತನಾಗೆ ಅಲಂಕರಿಸಿಕೊಳ್ಳುವಂತಹ ಕಾರ್ಯ ಮಾಡು. ಎಸ್ತೇರಳು ರಾಜನಿಗೋಸ್ಕರ ಅಲಂಕರಿಸಿಕೊಂಡ್ರು ಹೊರತು ಈ ಲೋಕದಲ್ಲಿ ಹೀರೋಗೋಸ್ಕರ ಅಲಂಕರಿಸಿಕೊಳ್ಳಲಿಲ್ಲ. ಅದೇ ರೀತಿಯಲ್ಲಿ ನಮ್ಮ ಮಕ್ಕಳನ್ನು ರಾಜನೆಂದರೆ ಕ್ರಿಸ್ತನಿಗೋಸ್ಕರ ಅಲಂಕರಿಸೋಣ ಹೊರತು ಈ ಲೋಕದಲ್ಲಿ ಏನೋ ಒಬ್ಬ ಶಾರುಖ್ ಖಾನ್ ಬರ್ತಾನೆ, ಆ ಖಾನ್ ಬರ್ತಾನೆ ನಿನ್ನ ಮಗಳಿಗೆ ಅಂತೇಳಿ ಅಲಂಕರಿಸಬೇಡ. ದಯಮಾಡಿ ತಾಯಿಯಂದಿರು ಮಾಡುವಂಥ ಕಾರ್ಯವೇ ಮಕ್ಕಳ ಮೇಲೆ ಪರಿಣಾಮವಾಗಿ ಬೀಳುತ್ತದೆ. ಇವತ್ತು ಒಳ್ಳೆ ವಾಕ್ಯವನ್ನು ಕೇಳಿದ್ದೇವೆ, ಆರಾಧಿಸೋಣ. 1 ನಿಮಿಷ ನಾವು ದೇವರಿಗೆ, ಅಯ್ಯ ಒಳ್ಳೆ ವಾಕ್ಯದಿಂದ ನಮ್ಮ ಸಂಗಡ ಮಾತನಾಡಿದ್ದೆ. ಈಗೋ ಈ ರೀತಿಯಲ್ಲಿ ಈ ಒಂದು ಮದರ್ಸ್ ಡೇಯನ್ನು ನಾವು ಸೆಲೆಬ್ರೇಟ್ ಮಾಡುವಂತೆ DWC ಧಾರವಾಡ ವರ್ಷಿಪ್ ಸೆಂಟರ್ ಓಪನ್ ಆರ್ಮ್ ಮಿನಿಸ್ಟ್ರಿಯ ಸೇವೆಗೆ ಕೊಟ್ಟಂಥ ಅವಕಾಶಕ್ಕಾಗಿ ವಂದನೆಂಬುದಾಗಿ ನಾವು ಕೆಲವು ನಿಮಿಷಗಳು ದೇವರನ್ನು ವಂದಿಸೋಣ. ಒಳ್ಳೆಯ ಸಮಯ ಇದು, ದೇವರ ಸನ್ನಿಧಿಯನ್ನು ಅನುಭವಿಸುವಂಥ ಸಮಯ. ಶಾಲ್ ವಿ ಜಸ್ಟ್ ಥ್ಯಾಂಕ್ ಗಾಡ್? ಶಾಲ್ ವಿ ಜಸ್ಟ್ ಸೇ ಟು ಗಾಡ್, ಗಾಡ್ ವಿ ವಾಂಟ್ ಟು ಬಿ ಥ್ಯಾಂಕ್ಫುಲ್ ಟು ಯು. ದೇವರೇ, ನಾವು ನಿನ್ನನ್ನು ವಂದಿಸ್ತೇವೆ, ನಿನ್ನನ್ನು ಆರಾಧಿಸ್ತೇವೆ ಕರ್ತ. ಹಲ್ಲೆಲೂಯಾ, ಹಲ್ಲೆಲೂಯಾ. Thank you, Jesus. तेरे प्यार से तूने प्यार किया, गहरे प्यार से तूने प्यार किया, माँ से गहरा है प्यार तेरा, माँ से गहरा है प्यार. ಹಾಡು ನಾಡುತ್ತಿರುವಾಗ ನಾವು ಸಮರ್ಪಿಸಿಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಅದೇ ರೀತಿಯಲ್ಲಿ ಒಂದು ವೇಳೆ ನೀವು ಇವತ್ತು ಭಾನುವಾರ ಕರ್ತನ ದಿನ ಆರಾಧನೆ ಮಾಡಬೇಕೆಂಬುದಾಗಿ ಹೇಳಿದ್ದೇನೆ. ಆರಾಧನೆಯಲ್ಲಿ ನೀವು ಕಾಣಿಕೆಯನ್ನು ಹಾಕುವಂತ ಒಂದು ಭಾವನೆ ಇರಲೇಬೇಕು. ನಿಜವಾಗಿ ಇದು ಒಳ್ಳೆಯದು ಪ್ರಿಯರೇ. ಹ್ಯಾವಿಂಗ್ ಅ ರೆವರೆನ್ಸ್ ಟು ದ ಪ್ರೆಸೆನ್ಸ್ ಆಫ್ ಗಾಡ್, ದೇವರ ಸನ್ನಿಧಿಗೆ ಗೌರವ ಸಲ್ಲಿಸುವುದು ಹೇಗೆ ಅಂತ ಹೇಳುವಾಗ, ಈ ರೀತಿ ಕಾರ್ಯಗಳನ್ನು ನಾವು ಮಾಡುವಾಗ ಅದು ಒಳ್ಳೆಯ ಗೌರವ ಕೊಟ್ಟಂತ ಭಾವನೆ ಬರ್ತದೆ. ಆ ಕಾರಣದಿಂದ ಈ ಸಮಯದಲ್ಲಿ ನಾವು ಕಾಣಿಕೆ ಕೊಡ್ತಾ ಇದ್ದೇವೆ. DWC ಸದಸ್ಯರಾಗ್ಲಿ, ನೋಡುವಂತ ಯಾರೇ ಆಗ್ಲಿ, ನಾವು ಒಂದು ವೇಳೆ ಕಾಣಿಕೆ ಕೊಡ್ಬೇಕಂದ್ರೆ ಅಲ್ಲೇ ನೀವು ಮನೆಯಲ್ಲಿದ್ರೆ ನೀವು ನಿಮ್ಮ ಕಾಣಿಕೆಯನ್ನು ಸಂಗ್ರಹಿಸಿಕೊಳ್ರಿ. ಇಲ್ಲದಿದ್ರೆ ನಮ್ಮ ಒಂದು ಗೂಗಲ್ ಪೇ ಆಗ್ಲಿ, ಫೋನ್ ಪೇ ನನ್ನ ಹೆಸರಿನಲ್ಲಿ ಇರ್ತದೆ, ದಯಮಾಡಿ ನೀವು ಅದಕ್ಕೆ ಹಾಕಬಹುದು. Now we are going to give offerings because see there is no other option where you can say I'll come later and I'll give. This is the wonderful time we are worshiping God, and we together we will give our offering to the Lord as song goes on. And if you are not a member and if you want to give offerings and if you are thinking how to give, we have a Google Pay. Hopefully you might be having my number. If not, you can ask some of our people, and Google Pay and the Phone Pay is there on my name. You can put your offering into that number. Hallelujah. So shall we worship God?
Hallelujah. Is it not a wonderful day? ಅದ್ಭುತವಾದ ದಿನವಲ್ವೋ? It's really wonderful. God has blessed us. ದೇವರು ನಮ್ಮನ್ನು ಆಶೀರ್ವದಿಸಿದ್ದಾನೆ. ಈ ಸಮಯದಲ್ಲಿ ನಮ್ಮ ಮಧ್ಯದಲ್ಲಿ ಒಂದು ತಾಯಿ ಇದ್ದಾಳೆ. ಅವ್ರು ಬಂದು ಎಲ್ಲ ನಮ್ಮ ಸಭೆಯ ತಾಯಿಂದರಿಗಾಗಿ ಅವರು ಪ್ರಾರ್ಥನೆ ಮಾಡ್ತಾರೆ. I request our sister Susan. She will pray for all our mothers in the church. ದೇವರಲ್ಲಿ ತನ್ನ ಮಕ್ಕಳನ್ನು ಕುಟುಂಬಗಳನ್ನು ಬೆಳೆಸುವುದರಲ್ಲಿ ನಮ್ಮ ಸಭೆಗೆ ದೇವರು ಅದ್ಭುತವಾದಂಥ ಅವಕಾಶ ಕೊಡಲಿ, ತಾಯಿಂದರನ್ನು ಆಶೀರ್ವದಿಸಲಿ, ದೀರ್ಘಾಯುಷ್ಯದ ತೃಪ್ತಿಗೊಳಿಸಲಿ ಎಂಬುದಾಗಿ ಅವ್ರ ಪ್ರಾರ್ಥನೆಯಲ್ಲಿ ನಮ್ಮ ನಡೆಸ್ತಾರೆ. ಪರಿಶುದ್ಧನ ಮಹೋನ್ನತನಾದಂಥ ತಂದೆಯಾದ ದೇವ್ರೆ, ಅಪ್ಪ ಈ ಒಂದು ಪರಿಶುದ್ಧವಾದ ದಿನದೊಂದು ಸ್ವಾಮಿ ಅಪ್ಪ ಕರ್ತನೆ, ನಿಮ್ಮ ಮಕ್ಕಳಾಗಿ ನಿಮ್ಮ ಪಾದ ಸನ್ನಿಧಾನದಲ್ಲಿ ಅಪ್ಪ ನಾವು ತಾಯಂದರಾಗಿ ಬರುವಂತೆ ಕೃಪೆಯನ್ನು ಕೊಟ್ಟದಕ್ಕಾಗಿ ಸ್ತೋತ್ರಪ್ಪ. ಈ ದಿನ ಒಂದು ಕರ್ತನೆ ತಾಯ್ತನದ ಭಾಗ್ಯವನ್ನು ಅಪ್ಪ ಯಾರ್ಯಾರಿಗೋಸ್ಕರ ನೀವು ಕೊಟ್ಟಿದ್ದೀರಪ್ಪ ಅವರೆಲ್ಲರೂ ಆಶೀರ್ವದಿಸಲ್ಪಡುವಂತೆ ಸಹಾಯ ಮಾಡ್ರಿಯಪ್ಪ. ತಾಯಿಯಾಗಿ ಕರ್ತನೆ ತಂದ ದೇವ್ರೆ ಅಪ್ಪ ಕರ್ತನೆ, ನಿಮ್ಮ ಒಂದು ಬೆಳಕಿನ ಮಾರ್ಗದಲ್ಲಿ ನಡೆಯುವಂತೆ ಸಹಾಯ ಮಾಡ್ರಿ ತಂದ ದೇವ್ರೆ ಅಪ್ಪ. ಇತರರಿಗೂ ಅದೇ ಮಾರ್ಗದರ್ಶನವನ್ನಪ್ಪ ನೀಡುವಂತೆ ಕೃಪೆಯನ್ನು ಕೊಡ್ರಿ ತಂದ ದೇವ್ರೆ ಅಪ್ಪ ಕರ್ತನೆ. ನಿಮ್ಮನ್ನು ಕರ್ತನೆಯನ್ನು ಮರೆಯಾಗಿ ಅಪ್ಪ ನಾವು ಏನನ್ನು ಮಾಡಲು ಸಾಧ್ಯವೇ ಇಲ್ಲಪ್ಪ. ಎಲ್ಲವೂ ನಿಮಗೆ ತಿಳಿಯೋದಾಗಿದೆ ಅಪ್ಪ ತಂದೆ ದೇವ್ರೆ, ಅದಕ್ಕಾಗಿ ಸ್ತೋತ್ರಪ್ಪ. ಈ ದಿನ ಒಂದು ಸ್ವಾಮಿ ಈ ರೀತಿಯಾಗಿ ನಮ್ಮನ್ನು ನಡೆಸಿದ್ದಕ್ಕಾಗಿ ಸ್ತೋತ್ರಪ್ಪ. ಎಲ್ಲ ಘನಮಾನ ಮಹಿಮೆ ಗೌರವಗಳು ನಿಮಗುಂಟಾಗ್ಲಪ್ಪ ಅಪ್ಪ. ಎಲ್ಲ ತಾಯಂದ್ರನ್ನ ತಿರ್ಗಾ ಒಂದು ಅಪ್ಪ ನಿಮ್ಮ ಕೃಪಾ ಹಸ್ತದಲ್ಲಿ ಒಪ್ಪಿಸಿ ಕೊಡ್ತಾ ಯೇಸುವಿನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದ ದೇವ್ರೆ, ಆಮೆನ್. ಇವತ್ತು ಈ ಒಂದು ಆರಾಧನೆಯಲ್ಲಿ ಪಾಲುಗಾರರಾಗುವಂತಹ ಪ್ರತಿಯೊಬ್ಬರನ್ನು ಆಶೀರ್ವದಿಸು ಅಯ್ಯ. ನಿನ್ನ ಕಾರ್ಯಗಳನ್ನು ಅವರ ಕುಟುಂಬಗಳಲ್ಲಿ, ಅವರ ಮಕ್ಕಳ ಜೀವಿತದಲ್ಲಿಯೂ ದೇವರೇ, ಆತ್ಮಿಕ ಜೀವನದಲ್ಲಿಯೂ ಆರ್ಥಿಕ ಜೀವನದಲ್ಲಿಯೂ ನೋಡಲಿಕ್ಕೆ ಸಹಾಯ ಮಾಡು. ಪಾಲುಗಾರರಾಗುವಂತ ಮಾತ್ರವಲ್ಲದೆ ಕಾಣಿಕೆಗೊಂಡಂತ ಪ್ರತಿ ಒಬ್ಬರನ್ನು ಕೂಡ ಬಲಗೊಳಿಸಿ ನಡೆಸಿ ನೀನು ಮಹಿಮೆ ಹೊಂದಬೇಕೆಂಬುದಾಗಿ ಸಮಸ್ತವನ್ನು ನಿನ್ನ ಹಸ್ತಗೊಪ್ಪಿಸಿಕೊಟ್ಟು ಘನಮಾನ ಮಹಿಮೆ ಗೌರವಗಳೊಂದಿಗೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಸ್ತುತಿಸಿ ಬೇಡಿ ಹೊಂದಿಕೊಳ್ಳುತ್ತವೆ ಪರಲೋಕದ ತಂದೆಯೇ, ಆಮೆನ್.
ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನ್ಯೋನ್ಯ ಸಹವಾಸವು, ಆನ್ಲೈನ್ನಲ್ಲಿ ನೆರೆದು ಬಂದಂಥ ವೀಕ್ಷಿಸುವಂಥ ಪ್ರತಿಯೊಬ್ಬರ ಸಂಗಡವು ಈಗಲೂ ಸದಾಕಾಲ, ವಿಶೇಷವಾಗಿ ಪ್ರತಿಯೊಂದು ತಾಯಂದಿರ ಸಂಗಡವು ಸದಾಕಾಲವು ನೆಲೆಗೊಂಡು ಇರಲಿ. ಆಮೆನ್, ಆಮೆನ್. Thank you so much for being a part of this Sunday worship. God bless you. See you again. Have a blessed Mother's Day. ಎಲ್ಲ ಧಾರವಾಡ ಸೆಂಟರ್ ಅವ್ರಿಗೆ ಹ್ಯಾಪಿ ಮದರ್ಸ್ ಡೇ ವಿಶಸ್ ಅನ್ನು ಹೇಳ್ತಾ ಈ ಸಮಯ ನಾವು ಮುಗಿಸ್ತೇವೆ. God bless you.